ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಷನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಇತ್ತೀಚೆಗೆ ಕಾಲ್ಫರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ಸ್ಗಳಲ್ಲಿ ಒಂದಾದ ಲ್ಯಾಂಡ್ ಸರ್ವೆ ಹುದ್ದೆ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಈ ಲ್ಯಾಂಡ್ ಸರ್ವೇರ್ ಹುದ್ದೆ ಅಂತ ಬಂದಾಗ ಭೂ ಮಾಪಕರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಷ್ಟು ದಿನ ಈ ಹುದ್ದೆ ಏನಾಗಿತ್ತಪ್ಪ ಅಂದರೆ ಒಂದು ಖಾಸಗಿ ಹುದ್ದೆ ಆಗಿದ್ದಂಗಿತ್ತು, ಹೌದಾ? ಸೊ ಟೆಂಡರ್ ಬೇಸ್ ಮೇಲೆ ಕರಿತಾ ಇದ್ರು. ಸೊ ಈ ಭೂಮಾಪಕರು ಏನಿದೆಯಲ್ಲ, ಭೂಮಾಪಕರು ಈ ಭೂಮಾಪಕರ ಹುದ್ದೆ ಇವಾಗ ಕಾಲ್ಫಾರ್ಮ್ ಆಗಿರೋದು ಎಷ್ಟಪ್ಪ? ಸೊ 264 ನಾನ್ ಎಚ್ ಕೆಗಿದೆ. ಸೊ ಇನ್ನು 100 ಪೋಸ್ಟ್ಗಳು ಎಚ್ ಕೆಗಿದೆ, ಹೌದಾ? ಸೊ ಈ 100 ಪೋಸ್ಟ್ಗಳು ಎಚ್ ಕೆಗೆ ಟೋಟಲ್ 264 ಪೋಸ್ಟ್ಗಳಿದೆ. ಸೊ ಈ 364 ಪೋಸ್ಟ್ಗಳಿದೆ, ಓಕೆನಾ? 364. ಹಾಗಾದರೆ ಈ 364 ಪೋಸ್ಟ್ಗಳ ಬಗ್ಗೆ ಏನು ಹೇಳುತ್ತೆ? ಟೋಟಲ್ ಇದೆ ಈ 364 ಪೋಸ್ಟ್ಸ್ಗಳು ಲ್ಯಾಂಡ್ ಸರ್ವೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಿದೆ. ಸೊ ಈಗ ಲ್ಯಾಂಡ್ ಸರ್ವೇರು ಅಂತ ಬಂದಾಗ ಸೊ ನಾವು ಜಾಸ್ತಿ ಜನ ಏನು ಅನ್ಕೊಂತೀವಿ, ಆಫೀಸ್ ವರ್ಕ್ ಇರುತ್ತಾ, ಅಫಿಷಿಯಲ್ ಆಫೀಸ್ ವರ್ಕ್ ಇರುತ್ತಾ? ಸೊ ಆಫೀಸ್ ವರ್ಕ್ ಜೊತೆಗೆ ಇಲ್ಲಿ ಫೀಲ್ಡ್ ವರ್ಕ್ ಕೂಡ ಇರುತ್ತೆ. ಆಫೀಸ್ ವರ್ಕ್ ಜೊತೆಗೆ ಫೀಲ್ಡ್ ವರ್ಕ್ ಕೂಡ ಇರುತ್ತೆ. ಫೀಲ್ಡ್ ವರ್ಕಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ, ಸೊ ನಾವು ಹೊಲಗಳನ್ನು ಅಳಿಯೋದ್ರ ಬಗ್ಗೆ ಆಗಿರ್ಬೋದು, ಈ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲಸವಾಗಿರೋದ್ರಿಂದ ಇದು ಫೀಲ್ಡ್ ವರ್ಕ್ ಕೂಡ ಆಗಿರುತ್ತೆ. ಹಾಗಾದರೆ ಇಲ್ಲಿ ನೋಟಿಫಿಕೇಶನ್ಸಲ್ಲಿ ಕೆಲವೊಂದೊಂದು ಕಡೆ ಚರ್ಚೆ ನಡೀತಾ ಇದೆ. ಸರ್ ನಮಗೆ ಇಷ್ಟು ದಿನದ ಬಗ್ಗೆಕ್ಕಿಂತ ಈಗ ಇಷ್ಟು ದಿನನೂ ಲ್ಯಾಂಡ್ ಸರ್ವೇರ್ ಕರಿತಿದ್ರಲ್ಲ ಸರ್, ಇವಾಗ ಅದಕ್ಕೆ ಏನು ವ್ಯತ್ಯಾಸ ಸರ್? ಸೊ ಇಷ್ಟು ದಿನ ಒಂದು ಲೈಸೆನ್ಸ್ ಕೊಟ್ಟು ಟೆಂಡರ್ ಬೇಸ್ ಮೇಲೆ ಕರೆದಂಗಿತ್ತು, ಹೌದಾ? ಟೆಂಡರ್ ಬೇಸ್ ಮೇಲೆ, ಕಾಂಟ್ರಾಕ್ಟರ್ ಬೇಸ್ ಮೇಲೆ ಇತ್ತು. ಸೊ ಇವಾಗ ಇದು ಇಷ್ಟು ದಿನ ಸೆಮಿ ಗೌರ್ಮೆಂಟ್ ಆಗಿತ್ತು, ಈಗ ಕಂಪ್ಲೀಟ್ ಗೌರ್ಮೆಂಟ್ ಅಂಡರಲ್ಲಿದೆ. ಸೊ ಈ ಹುದ್ದೆಯೂ ಕೂಡ ಇವಾಗ ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆ ಆಗಿ ಕನ್ವರ್ಟ್ ಆಗಿದೆ, ಗೌರ್ಮೆಂಟ್ ವರ್ಕ್ ಆಗಿ, ಕಂಪ್ಲೀಟ್ ಗೌರ್ಮೆಂಟ್ ವರ್ಕ್ ಆಗಿ ಕನ್ವರ್ಟ್ ಆಗಿದೆ. ಇಷ್ಟು ದಿನ ನಿಮಗೆ ಸರ್ಕಾರಿ ಸೌಲಭ್ಯಗಳು ಸಿಗದೇ ಇರಿದ್ರು, ಇನ್ನು ಮೇಲೆ ಈ ಸಂಪೂರ್ಣವಾಗಿ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ಇನ್ಮೇಲೆ ಎಲ್ಲ ಥರದ ಸರ್ಕಾರಿಯ ಸೌಕರ್ಯಗಳು ಆ ಕೆಲಸಗಾರರಿಗೆ ಸಿಗುತ್ತೆ, ಹುದ್ದೆಗೆ ಅನುಗುಣವಾಗಿ ನಮಗೆ ಸಿಗುತ್ತೆ. ಇದ್ರ ಬೇಸ್ ಮೇಲೆ ಬೈತಿರೋದು ಪ್ರಮೋಷನ್ಸ್, ನೀವು ಸೀನಿಯರ್ ಪೋಸ್ಟ್ಗೂ ಕೂಡ ಹೋಗ್ಬೋದು, ಹೌದಾ? ಸೊ ಹಾಗಾದರೆ ಸರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳೇನು ಸರ್? ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನಿಮಗೆ 10th ಮೇಲೆ ITIನ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಮುಗಿಸಿರ್ಬೇಕು, ಹೌದಾ? ITIಯಲ್ಲಿ ನೀವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಮುಗಿಸಿರಬೇಕು. ಅಥವಾ ಸೊ ನೀವು ಪಿ ಯು ಸಿಲಿ ಏನಾಗಿರಬೇಕು, 60% ಮ್ಯಾಥ್ಸಲ್ಲಿರಬೇಕು. 60% ಅಂದರೆ 100ಕ್ಕೆ 60ಕ್ಕಿಂತ ಮೇಲ್ಪಟ್ಟು 61, 62 ಆ ಥರದ್ದು ಮ್ಯಾಥ್ಸ್ ಮಾರ್ಕೆಟ್. ನಿಮ್ಮ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ನಿಮ್ಮ ಮ್ಯಾಥ್ಸ್ ಸಬ್ಜೆಕ್ಟ್ದು ಮಾರ್ಕ್ಸ್ಗಳು ಇಂಪಾರ್ಟೆಂಟ್ ಆಗ್ತದೆ. ತದನಂತರ ನೀವು ಡಿಪ್ಲೊಮೊ ಇನ್, ಹೌದಾ? ಡಿಪ್ಲೊಮೊ ಮುಗಿದಿರಬೇಕು. ಡಿಪ್ಲೊಮೊ ಇನ್ ಸಿವಿಲ್ ಬೇಸ್ ಮೇಲೆ ಮುಗಿದಿರಬೇಕು, ಅಥವಾ ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ. ಸೊ ಅದಾದಮೇಲೆ BA ಸಿವಿಲ್ ಇಂಜಿನಿಯರಿಂಗ್ಗೆ ಮುಗಿದಿರಬೇಕು. ಈ 4ಗಳಲ್ಲಿ ಯಾವುದಾದ್ರೂ ಒಂದಾಗಿದ್ರೂ ಕೂಡ ನಿಮಗೆ ಕಡ್ಡಾಯವಾಗಿ 18ರಿಂದ 20 ಅಥವಾ 18ರಿಂದ 30 ವರ್ಷದವರೆಗೂ ನಿಮಗೆ ವಯಸ್ಸಿನ ಒಳಮಿತಿ ಇದೆ. ಇನ್ನು ನೋಟಿಫಿಕೇಶನ್ಸ್ ಆಯಿತು, ಇದೆಲ್ಲವಾಯಿತು. ಹಾಗಾದರೆ ಇಲ್ಲಿ ಇನ್ನೊಂದು ವಿಚಾರ ಏನು ಬರುತ್ತಪ್ಪ ಅಂದರೆ, ಸರ್ ಎಕ್ಸಾಮ್ ನಡೆಯುತ್ತಾ? ಹೌದು, ಎಕ್ಸಾಮ್ ಬೇಸೇ ಇರುತ್ತೆ. ಸೊ ಹುದ್ದೆ ಹೆಂಗಿರುತ್ತಪ್ಪ ಅಂದರೆ ಎಕ್ಸಾಮ್ ಬೇಸ್ ಮೇಲೆ ಇರುತ್ತೆ. ಎಕ್ಸಾಮು 2 ಪೇಪರ್ ಇರುತ್ತೆ, ಹೌದ್ರಿ? ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಈ ಪೇಪರ್ 1ಅಲ್ಲಿ ನಾರ್ಮಲ್ ಆಗಿ ನಿಮಗೆ GK ಅಂತ ಇರುತ್ತೆ, ಹೌದಾ? GK ಅಂದರೆ ಜನರಲ್ ಸೈನ್ಸು, ಹೌದಾ? ಜನರಲ್ ಸೈನ್ಸಲ್ಲಿ ಹಿಸ್ಟ್ರಿ ಇರುತ್ತೆ, ಪೊಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಹೌದಾ? ಮ್ಯಾಥ್ಸ್, ರೀಸನಿಂಗ್ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ, ಹೌದಾ? ಸೊ ಮ್ಯಾಥ್ಸ್ ರೀಸನಿಂಗ್ 2 ಮಿಕ್ಸ್ ಇರುತ್ತೆ. ಸೊ ಇನ್ನು ಕೆಳಗಡೆ ಅಂತ ಬಂದರೆ ಸ್ಟ್ಯಾಂಡರ್ಡ್ ಪೇಪರ್ ಅಂತ ಕರಿತೀನಿ ಇದನ್ನು, ಹೌದಾ? ಸ್ಟ್ಯಾಂಡರ್ಡ್ ಪೇಪರ್, ನಿರ್ದಿಷ್ಟ ಪೇಪರ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಿದೆಯಪ್ಪ ಅಂದರೆ ನಿಮಗೆ ಮ್ಯಾಥಮೆಟಿಕ್ಸ್ ಪ್ಲಸ್ ಜಿಯೋಗ್ರಫಿ ಪ್ಲಸ್, ಹೌದಾ? ಸೊ ಅದಾದಮೇಲೆ ಸೈನ್ಸ್ ಇದೆ. ಈ 3 ಪೇಪರ್ಗಳಿದೆ. ಇನ್ನು ಮ್ಯಾಥ್ಸಿಗೆ ಅಂತ ಸ್ಪೆಸಿಫಿಕ್ ಆಗಿ ಯಾಕೆ ಇದಕ್ಕೆ ಒತ್ತು ಕೊಡ್ತಿದ್ದೀವಿ ಅಂದರೆ, ಮ್ಯಾಥ್ಸು 70% ಪೋರ್ಷನ್ ಇದೆ, ಹೌದಾ? ಮೋರ್ ದನ್ ಈ ನಿರ್ದಿಷ್ಟ ಸ್ಟ್ಯಾಂಡರ್ಡ್ ಪೇಪರಲ್ಲಿ ಮೋರ್ ದನ್ 70%, ನಿಯರ್ ಬೈ 100% ಅಲ್ಲಿ 70% ಮ್ಯಾಥ್ಸಿಗೆ ಒತ್ತು ಕೊಟ್ಟಿದ್ದಾನೆ. ತದನಂತರ ಸೈನ್ಸ್ಗೆ 20%, ತದನಂತರ ಇನ್ನು ಜಿಯೋಗ್ರಫಿಗೆ 10% ಕೊಟ್ಟಿದ್ದಾನೆ, ಹೌದಾ? ಸೊ ಟೋಟಲು ಇಲ್ಲಿ 100% ಆಯಿತು. ಸೊ ಒಂದು ವಿಚಾರ ಮಾಡಿ, ಮ್ಯಾಥ್ಸ್ಗೆ 70% ಏನೋ ಇದೆ, ಆದರೆ ಸೊ ಅಪ್ಲೈ ಮಾಡ್ತಿರತಕ್ಕಂಥದ್ದು ಇಲ್ಲಿ BE ಸಿವಿಲ್ ಇಂಜಿನಿಯರಿಂಗ್ ಹುಡುಗರಿದ್ದಾರೆ, ಡಿಪ್ಲೊಮೊ ಇದ್ದಾರೆ, PUC ಸೈನ್ಸ್ ಬೇಸ್ಡ್ ಮತ್ತು ITIನ ಸರ್ವೆ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಸೊ ಹಾಗಾಗಿ ಸೊ ಮ್ಯಾಥ್ಸ್ ಅಷ್ಟು ಈಸಿಯಾಗಿ ಪೈಪೋಟಿ ಇರಲ್ಲ ಸರ್ ಅಂತ ಅನ್ಕೋಬೇಡಿ. ಯಾಕಂದರೆ BE ಸಿವಿಲ್ ಇಂಜಿನಿಯರಿಂಗ್ ಫಸ್ಟ್ ಸೆಮಿಂದ ಹಿಡಿದು ಫೈನಲ್ ಸೆಮಿನವರೆಗೂ
ಅಪ್ಲೈ ಮಾಡುವಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅದಲ್ಲದೆ ಕೂಡ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸ್ಕೊಂಡು ಬಂದವರು ಅಪ್ಲೈ ಮಾಡ್ತಿರ್ತಾರೆ. ಹಾಗಾಗಿ ಫ್ರೆಷರ್ಸ್ ಮೈಂಡಿಗೆ ಕಂಪೇರ್ ಮಾಡಿ ನೀವು ಲಾಂಗ್ ಟರ್ಮಲ್ಲಿ ಓದಿ ಬೀಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಮ್ಯಾಥ್ಸು, ಸೊ ಈ ಬಿ ಇ ಮತ್ತು ಡಿಪ್ಲೊಮೋದವ್ರಿಗೆ ಲೈಟಾಗಿ ಮ್ಯಾಥ್ಸ್ ಈಸಿ ಆಗುತ್ತೆ, ಹೌದಾ? ಈ ಮ್ಯಾಥ್ಸ್ ಈಸಿ ಆದಾಗ ಸೊ ಕ್ವಶನ್ ಪೇಪರ್ ತೆಗಿಯೋದು ಈಸಿ ತೆಗಿತಾರಾ? ಇಲ್ಲ. ಸೊ ಕ್ವಶನ್ ಪೇಪರ್ ತೆಗಿತಿರೋದು ಯಾವುದಪ್ಪ ಅಂದರೆ KPSC ಡಿಪಾರ್ಟ್ಮೆಂಟ್. KPSC ಡಿಪಾರ್ಟ್ಮೆಂಟು ಕ್ವಶನ್ ಪೇಪರ್ ತೆಗಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, KPSC ಡಿಪಾರ್ಟ್ಮೆಂಟಲ್ಲಿ ಟಫೆಸ್ಟ್ ರೇಂಜಿಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅರೈಸ್ ಆಗ್ತದೆ. ಅದರಲ್ಲೂ ಕೂಡ ಈ ಹುದ್ದೆ ಯಾವುದಕ್ಕೆ ಅಪ್ಲೈ ಆಗುತ್ತಪ್ಪ ಅಂದರೆ, ಹೌದಾ? ಸೊ ಗೌರ್ಮೆಂಟ್ ಸರ್ವೆ ಇದು ಯಾವುದಕ್ಕೆ ಇದಕ್ಕೆ ಸಮನಾಗಿದೆ ಅಂದರೆ ಗ್ರೂಪ್ ಸಿಗೆ ಸಮನಾದ ಹುದ್ದೆ, ಹೌದಾ? ಗ್ರೂಪ್ ಸಿಗೆ ಸಮನಾದ ಹುದ್ದೆ ಆಗಿರೋದ ಕಾರಣ ಸೊ ನೀವು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಇಟ್ಕೊಂಡು ಅಬ್ಬಬ್ಬ ಅಂದರೆ ಒಂದು 3-4 ಕ್ವಶನ್ ಪೇಪರ್ಗಳು ಸಿಗ್ಬೋದು ನಿಮಗೆ. ಈ 3-4 ಕ್ವಶನ್ ಪೇಪರ್ಗಳನ್ನ ಇಟ್ಕೊಂಡು ಅನಲೈಸಿಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬ ಕಠಿಣ ಆಗುತ್ತೆ, ಹೌದಾ? ಸೊ ಅನಲೈಸಿಸ್ ಮಾಡ್ಲಿಕ್ಕೆ ಆಗದೇ ಇದ್ದಾಗ ನೀವೇನು ಮಾಡಬೇಕು? ಸೊ ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಪೇಪರ್ಗಳನ್ನ ಅರೈಸ್ ಮಾಡಿ. ಸೊ ಗ್ರೂಪ್ ಸಿಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸ್ಗಳನ್ನ ತಗೊಳ್ಳಿ. ಸೊ ಅದಲ್ಲದೆ ಕೂಡ ಎಲ್ಲ ಥರದ್ದು ಒಂದು 4-5 ಕ್ವಶನ್ ಪೇಪರ್ಗಳನ್ನ ತಗೊಳ್ಳಿ. 2-3 ಸ್ಟೇಟ್ ಯಾವುದೋ ನಮ್ಮ ಗೌರ್ಮೆಂಟ್ ಸರ್ವೇರ್ದು 2-3 ಸ್ಟೇಟ್ದು ಕ್ವಶನ್ ಪೇಪರ್ಗಳನ್ನ ತಗೊಳ್ಳಿ, ಕಂಪೇರ್ ಮಾಡಿ. ಯಾಕಂದರೆ ಕಾಂಪಿಟೇಷನ್ನೇ ಹೈ ಇದೆ ಅಂದಮೇಲೆ ನಿಮ್ಮ ಸ್ಕಿಲ್ಲಲ್ಲಿ ಸ್ವಲ್ಪನಾದರೂ ವ್ಯತ್ಯಾಸ ಇರಲೇಬೇಕು, ಹೌದಾ? ಸೊ ಯಾಕಂದರೆ ಟಫ್ ಆಗುತ್ತೆ ರೀ ಕಾಂಪಿಟೇಷನ್, ಅಷ್ಟು ಈಸಿ ಅಲ್ಲ. ಇರೋದೇ 360 ಪೋಸ್ಟಲ್ಲಿ 100 ಪೋಸ್ಟ್ ಪೂರ್ತಿ ನಮಗೆ HKಗಾದರೆ ಇನ್ನು 264 ಪೋಸ್ಟ್ ಥ್ರೂಟ್ ಸ್ಟೇಟ್ ಅಡ್ಡಾಡುತ್ತೆ, ಹೌದಾ? ಸೊ ಕಾಂಪಿಟೇಷನ್ ತುಂಬ ಇರುತ್ತೆ. ಸೊ ನಿಮ್ಮ ಜೊತೆಗೆ ಕೂತವನೇ ಯಾವ ರೀತಿಲಿ ಏನು ಓದ್ತಿರ್ತಾನೋ ಗೊತ್ತಿಲ್ಲ. ಸೊ ಹುದ್ದೆಗೆ ನಾವು ಕೂಡ ಓದ್ತಾ ಇದ್ದೀವಿ, ಹೌದಾ? ಸೊ ನಾನು ಕೂಡ ಓದ್ತಾ ಇದ್ದೀನಿ. ಆದರೆ ನಾನು ಹೇಳಕ್ಕೆ ಬಂದಿರೋದೇನಪ್ಪ ಅಂದರೆ ನಮ್ಮ ಗ್ರೂಪ್ ಸಿಗೆ ಅಂತ ಸಂಬಂಧಪಟ್ಟಂತೆ, ಸೊ ಗ್ರೂಪ್ ಸಿಗೆ ಅಥವಾ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತೆ ಈಗೇನು ಎಕ್ಸಾಮ್ ನಡೀತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಸೊ ಮ್ಯಾಥಮೆಟಿಕ್ಸ್ ಪೋರ್ಷನ್ನ ಮುಗಿಸ್ಕೊಡ್ತೀನಿ. ಏನು ಮಾಡ್ತೀನಿ ರೀ? ಮ್ಯಾಥಮೆಟಿಕ್ಸ್ ಪೋರ್ಷನ್ನ 70% ಪೋರ್ಷನ್ನ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ. 1 ಸೆಕೆಂಡ್. ಈ ಸಂಪೂರ್ಣವಾದ ಮ್ಯಾಥ್ಸ್ 70% ಪೋರ್ಷನ್ನ ಮುಗಿಸ್ಕೊಡ್ತೀನಿ. ಏನು ಮಾಡಿದ್ರಿ? ಎಷ್ಟೇ ಟೆಕ್ನಿಕಲಿ ಫಿಟ್ಟಾಗಿ ಕೂತ್ಕೊಂಡ್ರು ಒಂದೆಲ್ಲ ಒಂದು ಟುಮಕ್ ಅಂತ ಅಂತಿರ್ತವೆ. ಸೊ ಇವಾಗಲೂ ನಿನ್ನೆ ನೈಟು ಕ್ಲಾಸ್ ತಗೋಬೇಕಾದ್ರೆ ಏನೋ ಅಡಚಣೆ ಆಯಿತು, ಸೊ ಇವಾಗಲೂ ಆಯಿತು. ಸೊ ಇರಲಿ, ನಥಿಂಗ್ ಟು ವರಿ. ಸೊ ಬಂದಿದ್ದು ಬರಲಿ, ಜೀವನ ಸಾಗಲಿ ಅಂದಂಗೆ ಒನ್ಸ್ ಅಗೇನ್ ಮತ್ತೆ ಬಿತ್ತು. ಇಟ್ಸ್ ಅ ಫೈನಲ್ ಅಟೆಂಪ್ಟ್. ಈ ಸಲ ಹೆಂಗಾದ್ರೂ ಕಪ್ ಹೊಡಿತೀವೋ ಇಲ್ವೋ ಅಂದಂಗೆ ಕ್ಯಾಮರಾ ಕೂಡಿಸೋದೇ ಒಂದು ಕಷ್ಟ ಆಗಿಬಿಟ್ಟಿದೆ. ಓಕೆ ಹೇರಿ, ಸೊ ಮಾಡೋಣ, ಓಕೆನಾ? ಕ್ಲಾಸ್ ನಿಲ್ಸೋದು ಬೇಡ, ಯಾಕಂದರೆ ನಿನ್ನೆ ಲೈವು ಇವತ್ತು ಲೈವು, ಹಾಗಾಗಿ ಅಡೆತಡೆಗಳ ಕ್ಲಾಸ್ ಮೇಲೆ ಕ್ಲಾಸ್ ಅಡೆತಡೆಗಳು ಆಗ್ತಾಯಿದೆ. ಸೊ ಅದೇನಿರಲಿ, ಈ 70% ಮ್ಯಾಥ್ಸು ಸೊ ಯಾವ ಥರ ಇರುತ್ತೆ ಸರ್ ಪೋರ್ಷನ್, ಹೌದಾ? ಸೊ ನೀವು ಅಂದಾಜು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಸಿಲೆಬಸ್ಸಲ್ಲಿ ಕೊಟ್ಟಿರೋ ಟಾಪಿಕ್ಕು ಒಂಥರ ಇದ್ದರೆ ನಾವು ಹಳೆಯ ಕ್ವಶನ್ ಪೇಪರ್ಗಳನ್ನ ಅನಲೈಸಿಸ್ ಮಾಡಿದ್ದೀನಿ. ಯಾಕಂದರೆ ನಾನು ನಿಮಗೆ ಇಲ್ಲಿ ಬಂದು ಲೆಕ್ಕಗಳನ್ನ ಸಾಲ್ವ್ ಮಾಡೋದಾಗಲಿ, ಪ್ರಾಕ್ಟೀಸ್ ಮಾಡಿಸೋದಾಗಲಿ, ಅಥವಾ ನಿಮ್ಮ ಜೊತೆಗೆ ನಾವು ಡಿಸ್ಕಷನ್ಸ್ ಮಾಡೋದ ವಿಚಾರ ಅಂತ ಬಂದಾಗ ಸೊ ನಾನು 3-4 ಕ್ವಶನ್ ಪೇಪರ್ಗಳನ್ನ ಅನಲೈಸಿಸ್ ಮಾಡಿ ನೋಡಿದಾಗ ಸೊ ಕ್ವಶನ್ ಪೇಪರಲ್ಲಿ ಕೆಲವೊಂದೊಂದು ಕ್ವಶನಲ್ಲಿ ಈವನ್ ಔಟ್ ಆಫ್ ಸಬ್ಜೆಕ್ಟು ಇದೆ, ಔಟ್ ಆಫ್ ಸಿಲೆಬಸ್ಸು ಇದೆ. ಸೊ ಔಟ್ ಆಫ್ ಸಿಲೆಬಸ್ ಅಂದರೆ ಏನು ಬರುತ್ತೆ ಸರ್? ಔಟ್ ಆಫ್ ಸಿಲೆಬಸ್ಸು ಅಂತ ಬಂದಾಗ ನಿಮಗೆ ಸೊ ಇಷ್ಟು ದಿನ ನಡೀತಿರ್ತಕ್ಕಂಥ ಗ್ರೂಪ್ ಸಿ ಪೇಪರ್ಗಳಿನ ಓಲ್ಡ್ ಸಿಲೆಬಸ್ನ ಕ್ವಶನ್ ಪೇಪರ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸು ಅರೈಸ್ ಆಗಿದೆ. ಅದಲ್ಲದೆ ಕೂಡ ಸ್ಟ್ಯಾಂಡರ್ಡ್ ಆಗಿ ಕ್ವಶನ್ ಪೇಪರ್ ಸಿಲೆಬಸ್ ಕಾಪಿಲಿ ಕೇಳಿದಂಥ ಕ್ವಶನ್ ಪೇಪರು ಇರಲಿರ್ತಕ್ಕಂಥ ಕ್ವಶನ್ಸು ಅರೈಸ್ ಆಗಿದೆ. ಹಾಗಾದರೆ ಇವಾಗ ಬಂತು ಟ್ವಿಸ್ಟ್ ಸರ್. ಹಾಗಾದರೆ ಗ್ರೂಪ್ ಸಿಲಿ ಕ್ವಶನ್ಗಳು ಏನಿತ್ತು, ಸೊ ಸಿಲೆಬಸ್ ಕಾಪಿಲಿ ಏನಿದೆ ಸರ್? ಸಿಲೆಬಸ್ ಕಾಪಿಲಿ ಅಂತ ನೀವು ನೋಡಿದಾಗ ಸಿಲೆಬಸ್ ಕಾಪಿಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಏನು ಸಿಗುತ್ತೆ ರೀ? ಸೊ ಒಂದು ನಂಬರ್ ಸಿಸ್ಟಮ್ ಸಿಗುತ್ತೆ, ಹೌದ್ರಿ? ನಂಬರ್ ಸಿಸ್ಟಮ್ ಸಿಗುತ್ತೆ. ಅದಾದಮೇಲೆ ಅಲ್ಜಿಬ್ರಾ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ಜಿಯೋಮೆಟ್ರಿ ಸಿಗುತ್ತೆ, ಜಿಯೋಮೆಟ್ರಿ, ಹೌದಾ? ಸೊ ಜಿಯೋಮೆಟ್ರಿ ಸಿಲೆಬಸ್ ಸಿಗುತ್ತೆ, ಅಲ್ಜಿಬ್ರಾ, ಜಿಯೋಮೆಟ್ರಿ, ನಂಬರ್ ಸಿಸ್ಟಮ್ ಸಿಗುತ್ತೆ. ಹಾಗಾದರೆ ಈ 3 ಟಾಪಿಕ್ ಮೇಲೆ ಕ್ವಶನ್ಸ್ ಇರುತ್ತಾ? ಹೌದು, ಈ 3 ಟಾಪಿಕ್ಕು ನಿಮಗೆ ಸಿಲೆಬಸ್ಸಲ್ಲಿದೆ. ಆದರೆ ಈ 3 ಟಾಪಿಕ್ ಅಂದರೆ ಬರೀ 3 ಟಾಪಿಕ್ ಅಲ್ಲಲ್ಲ, ಇದರಲ್ಲಿ ನಂಬರ್ ಸಿಸ್ಟಮಲ್ಲಿ ಸಿಂಪ್ಲಿಫಿಕೇಷನ್ಸ್ ಆಗಿರ್ಬೋದು, ಹೌದಾ? ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಆಗಿರ್ಬೋದು, ಜಿಯೋಮೆಟ್ರಿಯಲ್ಲಿ ಮ್ಯಾಟ್ರಿಸಿಸ್ ಆಗಿರ್ಬೋದು, ನೆಕ್ಸ್ಟ್ ಇದರಲ್ಲಿ ಚೌಕಗಳದಾಗಿರ್ಬೋದು, ಆಯತಗಳಾಗಿರ್ಬೋದು, ತ್ರಿಭುಜಗಳ ಬಗ್ಗೆ ಆಗಿರ್ಬೋದು, ಹಲವಾರು ಕ್ವಶನ್ಸ್ಗಳು ಅರೈಸ್ ಆಗ್ತದೆ, ಓಕೆನಾ? ಸೊ ಅದನ್ನು ಇನ್ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ವಿಡಿಯೋದಲ್ಲಿ ನೋಡೋಣ, ಸಿಲೆಬಸ್ ಬಗ್ಗೆನೇ ಸಂಪೂರ್ಣವಾಗಿ ಡಿಸ್ಕಷನ್ಸ್ ಮಾಡೋಣ. ಅದಲ್ಲದೆ ಕೂಡ ಇನ್ನು ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಯಾವ ಥರದ್ದು ಸಿಲೆಬಸ್ ಕಾಪಿಯಲ್ಲಿ ಕ್ವಶನ್ಸ್ ಅರೈಸ್ ಆಗಿತ್ತು ನೋಡಿ. KPSC ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಸಿಲಿ ಕ್ವಶನ್ಸ್ ಅರೈಸ್ ಆಗ್ತಿದೆ ಅಂದರೆ ಸಿಲೆಬಸ್ಸು ಹೆವಿ ಟಫ್ ಆಗಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಸಿಲೆಬಸ್ ಹೆವಿ ಟಫ್ ಆಗಿರುತ್ತೆ.
ಸೊ ಇಲ್ಲ ಸರ್ ನಾನು ಒಂದು 15 ದಿನ 20 ದಿನ 30 ದಿನ ಕೂತ್ಕೊಂಡು ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ನಿಮಗೆ ಸ್ಟ್ಯಾಂಡರ್ಡ್ ಪೋರ್ಷನಲ್ಲಿ ಇರ್ತಕ್ಕಂಥ ಸಿಲೆಬಸ್ಸು ನಿಮಗೆ ಸ್ಟ್ಯಾಟಿಕಲ್ಲಿ ನಿಮಗೆ ಸಿಗೋದೇ ಇಲ್ಲ. ಯಾಕಂದರೆ ನಾನು ತುಂಬ ಕ್ಲಾಸಸ್ನ ಅನಾಲಿಸಿಸ್ ಮಾಡಿದ್ದೀನಿ, 2-3 ಯೂಟ್ಯೂಬ್ ಚಾನಲಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ, 3-4 ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿದ್ದೀನಿ. ಒಂದು ಸಲ ಇದ್ದ ಕ್ವಶನ್ ಇನ್ನೊಂದು ಥರ ಇಲ್ಲ. ಸೊ ಹೀಗಿದ್ದಾಗ ಇನ್ಡೆಪ್ತಲ್ಲಿ ಭಾಳ ಚೆನ್ನಾಗಿ ಹೋಗಬೇಕಾಗ್ತದೆ. ಹಾಗಾದರೆ ಸರ್ ಈಗ ನಾವು ಸಿಲೆಬಸ್ ಏನು ಕವರ್ ಮಾಡ್ಬೇಕು ಸರ್? ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ KPSC ಡಿಪಾರ್ಟ್ಮೆಂಟಲ್ಲಿ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಸಿಲೆಬಸ್ಸು, ತದನಂತರ ಗ್ರೂಪ್ ಸಿ ಕ್ವಶನ್ ಪೇಪರು ಎರಡಕ್ಕೂ ಸಂಬಂಧಪಟ್ಟಂತೆ ಈಗ ನಾನು ನಿಮಗೆ ಸಿಲೆಬಸ್ ತಗೊಂಡು ಹೋಗ್ತಾ ಇದ್ದೀನಿ. ಓಕೆನಾ? ಸಂಪೂರ್ಣವಾಗಿ ಸಿಲೆಬಸ್ನ ಮುಗಿಸಿಕೊಡೋ ಜವಾಬ್ದಾರಿ ನಂದು. ನನ್ನ ಮೇಲೆ ನಂಬಿಕೆ ಇಡಿ, ಈ ಸಂಪೂರ್ಣ ಮ್ಯಾಥ್ಸ್ ಸಿಲೆಬಸ್ನ ಮುಗಿಸ್ಕೊಡ್ತೀನಿ. ಓಕೆನಾ? ಸೊ 1 ಅವರ್ 2 ಅವರ್ ಕ್ಲಾಸ್ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಆಗ್ಬೋದು, ಅದನ್ನು ಬಿಟ್ಟರೆ ಅಥವಾ 1 ಡೇ ಮಿಸ್ ಆಗ್ಬೋದು, ಆದರೆ ಸಂಪೂರ್ಣವಾಗಿ ಕ್ಲಾಸಸ್ನ ಮುಗಿಸ್ಕೊಡ್ತೀನಿ. ಸೊ ಈ 30 ದಿನ ನನ್ನ ಜೊತೆಗೆ 30 ಮಹಾ ಮ್ಯಾರಥಾನ್ ಜೊತೆಗಳಿಗೆ ಸೊ ಕ್ಲಾಸಸ್ನ ಮುಗಿಸೋಣ. ನೀವು ಕೂಡ ಜೊತೆ ಸೇರಿ ಪ್ರಾಕ್ಟೀಸ್ ಮಾಡೋಣ, ಡಿಸ್ಕಷನ್ಸ್ ಮಾಡೋಣ, ಡೌಟ್ಸ್ ಇದ್ದರೆ ಅರೈಸ್ ಮಾಡಿ ಕಮೆಂಟ್ ಸೆಕ್ಷನ್ಸಲ್ಲಿ ಕೇಳ್ಕೊಳ್ಳಿ. ಓಕೆನಾ? ಸೊ ಹಾಗಾದರೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಈಶ್ವರ್ ಗೌಳಿ, ಹೌದಾ? ಈಶ್ವರ್ ಗೌಳಿ ಎಜುಕೇಷನಲ್ ಚಾನಲ್ ಅಂತ. ಸೊ ಯಾಕಂದರೆ ನೋಟಿಫಿಕೇಷನ್ಸಲ್ಲೂ ನಿಮಗೆ ಟೆಲಿಗ್ರಾಮಲ್ಲೂ ಕೂಡ ಸಿಗುತ್ತೆ ಈಶ್ವರ್ ಗೌಳಿ ಎಜುಕೇಷನ್ ಅಂತ ಚಾನಲ್ನು. ಇದಕ್ಕೆ ನೀವು ಏನು ಮಾಡಿ, ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಆಗ್ಬೋದು. ಯಾಕಂದರೆ ನಿಮಗೆ ಅಲ್ಲಿ ಟೆಲಿಗ್ರಾಮಲ್ಲಿ ನಿಮಗೇನು ಸಿಗ್ತದ್ರೆ, ಸೊ ನಿಮಗೆ ಟೆಲಿಗ್ರಾಮ್ ಚಾನಲ್ನ PDF ಸಿಗುತ್ತೆ. ಹಾಗಾದರೆ ಮ್ಯಾಥ್ಸ್ ಪೋರ್ಷನ್ ಏನಿದೆ ಸರ್, ಹೌದಾ? ಸೊ ಹಾಗಾದರೆ ನಾವು ನಿಮ್ಮ ಯೂಟ್ಯೂಬ್ ಕ್ಲಾಸಸ್ಸಿಂದ ಕಲಿಯೋದೇನಿದೆ ಸರ್? ಸೊ ಮೆಂಟಲ್ ಎಬಿಲಿಟಿಲಿ ನಮಗೆ ನಿಮ್ಮಿಂದ ಏನು ಸಿಗುತ್ತೆ ಸರ್? ಕಂಟೆಂಟು, ಹೌದಲ್ಲ? ಸೊ ಭಾಳ ಇಂಪಾರ್ಟೆಂಟ್ ಅಲ್ರಿ ಇದು. ಸೊ ಮೆಂಟಲ್ ಎಬಿಲಿಟಿಲಿ ನಮಗೆ ನಿಮ್ಮಿಂದ ಏನು ಸಿಗುತ್ತೆ ಸರ್? ಹೌದಾ? ಹೌದಾ? ಈ ಮೆಂಟಲ್ ಎಬಿಲಿಟಿ ಪೋರ್ಷನ್ ಅಂತ ಬಂದಾಗ ಸೊ ಫಸ್ಟು ನಮಗೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬೇಸಿಕ್ಕಿಂದನೇ ಹೋಗೋಣ, ಓಕೆನಾ? ಸೊ ಫಸ್ಟ್ ಏನು ಮಾಡ್ತೀನಿ, ಒಂದು 3-4 ದಿನ ಕ್ಯಾಲ್ಕುಲೇಷನ್ ಪಾರ್ಟ್ನ ತಗೊಳ್ಳೋಣ. ಈ ಕ್ಯಾಲ್ಕುಲೇಷನ್ ಪಾರ್ಷನ್ನ ನಾನು ಏನು ಮಾಡ್ತೀನಿ, 2-3 ಥರ ಡಿವೈಡ್ ಮಾಡ್ತೀನಿ, ಓಕೆನಾ? ಒಂದು ಡಿಜಿಟಲ್ ಸಮ್ ಆಲ್ರೆಡಿ ನಿಮಗೆ ಯೂಟ್ಯೂಬಲ್ ಕ್ಲಾಸಸ್ಸಲ್ಲಿ 2 ಕ್ಲಾಸ್ ಆಗಿದೆ. ಸೊ ಯಾರು ನೋಡ್ಕೊಂಡು ಬಂದಿಲ್ಲ ಡಿಜಿಟಲ್ ಕ್ಲಾಸಸ್ನ ನೋಡ್ಕೊಂಡು. ಇನ್ನು ಈ ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ ಅಂತ ಬರ್ತದೆ, ಹೌದಾ? ವರ್ಗ ಮತ್ತು ವರ್ಗಮೂಲಗಳು, ತದನಂತರ ಘನ ಮತ್ತು ಘನಮೂಲಗಳು, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಅಂತ, ಇದ್ರ ಬಗ್ಗೆ ಕ್ಲಾಸಸ್ ಮಾಡೋಣ. ಸೊ ತದನಂತರ ಏನಾಗುತ್ತೆ ಸಿಲೆಬಸ್ಸಲ್ಲಿ ಅಂತ ಬಂದಾಗ, ಸೊ ತದನಂತರ ನಿಮಗೆ ಸಿಲೆಬಸ್ಸಲ್ಲಿ ಬರುತ್ತೆ ಸೊ ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಪೈಪ್ ಆ್ಯಂಡ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಕೊಳವೆಗಳು ಆಗಿರ್ಬೋದು. ತದನಂತರ ಕಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ, ಚಕ್ರ ಬಡ್ಡಿ ಬಗ್ಗೆ ಆಗಿರ್ಬೋದು, ಶೇಕಡ ಬೇರೆ ಆಗಿರ್ಬೋದು, ಮತ್ತು ನಂಬರ್ ಸಿಸ್ಟಮ್ಸ್ ಬಗ್ಗೆ ಆಗಿರ್ಬೋದು. ನೋಡಿ, ನಾನು ಸಂಪೂರ್ಣವಾಗಿ ಇಲ್ಲಿ ಕ್ವಶನ್ ಯಾವುದಾದ್ರ ಮೇಲೆ ಅರೈಸ್ ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಬರ್ಕೊಂಬಂದಿದ್ದೀನಿ. ಸಿಲೆಬಸ್ಸಲ್ಲಿ ಯಾವುದಾದ್ರ ಮೇಲೆ ಅರೈಸ್ ಆಗುತ್ತೆ ಇನ್ ಡೆಪ್ತ್. ಇವಾಗ ನಡೀತಿರೋ ಕ್ಲಾಸು ನೀವು ಅಂದ್ಕೊಂಡಂಗೆ ಸರ್ ಇದು ಬರೀ ಲ್ಯಾಂಡ್ ಸರ್ವೇರ್ಗೆ ಅಪ್ಲೈ ಆಗುತ್ತಾ ಅಥವಾ ಬರೀ ಗ್ರೂಪ್ ಸಿಗೆ ಅರೈಸ್ ಆಗುತ್ತಾ ಅಂತ ಇಲ್ಲ. ನೀವು ಯಾವುದಕ್ಕಾದರೂ ಮಾಡಿ ಸಂಪೂರ್ಣವಾದ ಕಂಟೆಂಟು, ಸಂಪೂರ್ಣವಾದ ಮೆಂಟಲ್ ಎಬಿಲಿಟಿ, 1 ಡೇ 1 ಶಾಟ್ ಕಂಪ್ಲೀಟ್ ಸಿಲೆಬಸ್ನ ಮುಗಿಸ್ಬಿಡೋಣ, ಓಕೆನಾ? ಸೊ ಈ 30 ದಿನದಲ್ಲಿ ಏನು ಕಲೀಲಿಲ್ಲ ಅಂದರೂ ನಾವು ಸಂಪೂರ್ಣವಾಗಿ ಮ್ಯಾಥ್ಸ್ ಕಲಿತ್ವಿ ಅನ್ನೋ ಧೈರ್ಯದಿಂದ ಇರೋಣ. ಇನ್ನೊಂದು, ಸೊ ನೀವು ವರ್ಷ ಪೂರ್ತಿ ಮ್ಯಾಥ್ಸ್ ಚೂರು 2-3 ಕ್ಲಾಸಸ್ನ ನೋಡೋದಾಗಿರ್ಬೋದು, 2-3 ಯೂಟ್ಯೂಬ್ ಚಾನಲಿಂದ ಕಲಿಯೋದಾಗಿರ್ಬೋದು, ಕಲೀರಿ. ಕಂಟೆಂಟ್ ನಿಮಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಎಲ್ಲ ಕಡೆಯಿಂದನೂ ಕಲೀರಿ. ಸೊ ಕಂಟೆಂಟ್ ಒಂದು ಸರಿ ಪರ್ಫೆಕ್ಷನ್ಸ್ನ ಹಿಡ್ಕೊಂಡು ಕಲೀರಿ, ಓಕೆನಾ? ಸೊ ಈ ಚಾರ್ಟ್ ನಿಮಗೆ ನಾನು PDF-ಅಲ್ಲಿ ಹಾಕಿ ನಿಮಗೆ PDF-ನ ಕಳಿಸ್ತೀನಿ. ಸೊ ತದನಂತರ ಈಗ ನಾವು ನಂಬರ್ ಸಿಸ್ಟಮ್ಸ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಮಾತಾಡೋದೇ ಆದರೆ ಫಸ್ಟ್ ಕ್ಲಾಸ್ನ ಶುರು ಮಾಡೋಣ. ಕ್ಯಾಲ್ಕುಲೇಷನ್ ಪಾರ್ಟ್. ಈ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನಾವು ಆಲ್ರೆಡಿ ಮುಗಿಸ್ಕೊಟ್ಟಿದ್ದೀನಿ ಅಂತಂದೆ, ಹೌದಾ? ಕ್ಯಾಲ್ಕುಲೇಷನ್ ಪೋರ್ಷನಲ್ಲಿ ನಾನು ಡಿಜಿಟಲ್ ಸಮ್ನ ಮುಗಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಇವಾಗ ಏನಾಗಿದೆ, ಫಸ್ಟ್ ಡೇ ಏನಾಗಿದೆ ನಮ್ಮದು ಡಿಜಿಟಲ್ ಸಮ್ ಮುಗಿದಿದೆ, ಹೌದಾ? ಡಿಜಿಟಲ್ ಸಮ್ಮು ಮುಗಿದಿದೆ. ಇವಾಗ ಸೆಕೆಂಡ್ ಪಾರ್ಟು ಸ್ಕ್ವೈರ್ ಆ್ಯಂಡ್ ರೂಟ್ಸ್, ಹೌದಾ? ಸ್ಕ್ವೈರ್ ಆ್ಯಂಡ್ ರೂಟ್ಸ್. ಈ ಸ್ಕ್ವೈರ್ ಆ್ಯಂಡ್ ರೂಟ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ಕ್ವಯರ್ಸ್ ನೋಡೋಣ, ಹೌದಾ? ಸ್ಕ್ವಯರ್ಗಳು ನೋಡಿದಾಗ ಸೊ 2 ಥರ ಸ್ಕ್ವಯರ್ಗಳಿರ್ತದೆ, ಹೌದಾ? ವರ್ಗಮೂಲಗಳು ಅಂತ ಬಂದಾಗ 2 ಥರ ಇರ್ತದೆ. ಒಂದು ಪರ್ಫೆಕ್ಟ್, ಇನ್ನೊಂದು ನಾನ್ ಪರ್ಫೆಕ್ಟ್. ಪರ್ಫೆಕ್ಟ್ ಸ್ಕ್ವಯರ್, ಇನ್ನೊಂದು ನಾನ್ ಪರ್ಫೆಕ್ಟ್ ಸ್ಕ್ವಯರ್ ಇರ್ತದೆ. ಯಾವ ಥರ ಪರ್ಫೆಕ್ಟ್ ಇರುತ್ತೆ ಸರ? ನೋಡಿ, 25ರ ವರ್ಗ ಯಾವುದಪ್ಪ ಅಂದರೆ 5.
ಹೌದಾ? 25ರ ವರ್ಗ ಯಾವುದು? ನೆಕ್ಸ್ಟ್ 36 6 ಈ ಥರ ಪರ್ಫೆಕ್ಟ್ ಇರುತ್ತೆ. ಇನ್ನೊಂದು ಯಾವ ಥರ ಇರುತ್ತಪ್ಪ ಅಂದರೆ ಡೆಸಿಮಲ್ ಪಾಯಿಂಟ್ಗಳಲ್ಲೂ ಬರುತ್ತೆ, ಅದು ಪರ್ಫೆಕ್ಟ್ ಆಗಿರಲ್ಲ. ಸೊ ಪಾಯಿಂಟ್ಸ್ಗಳಲ್ಲಿ ಬರ್ತದೆ, ಡೆಸಿಮಲ್ಸಲ್ಲಿ ಬರ್ತದೆ, ಅಂಶಛೇದ ಅಂತಿರಲ್ಲ ಅಂಥದ್ರಲ್ಲೂ ಬರುತ್ತೆ. ಸೊ ಹಾಗಾದರೆ ಸೊ ಇವಾಗ ನಾವು ಸ್ಕ್ವಯರ್ ರೂಟ್ ನೋಡಬೇಕಾದ್ರೆ ಎಲ್ಲ ಥರದ್ದು ಬೇಸಿಕ್ ಹಿಡಿದೇ ನೋಡೋಣ. ಸೊ ನಮಗೆ ಈ ವರ್ಗಮೂಲಗಳ ಹಿಂದಿನ ಸಂಖ್ಯೆನ ತೆಗಿತೀವಿ, ಹೌದಾ? 25ರ ವರ್ಗ ಯಾವುದು, 35ರ ವರ್ಗ ಯಾವುದು? ಸೊ ಇದನ್ನು ತೆಗಿಬೇಕಾದ್ರೇ ಸೊ ನಾವು ಅದನ್ನು ಅಂತೀವಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಈ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಾನ್ಸೆಪ್ಟನ್ನ ಕ್ಲಾಸು ಸರ್ ನಮ್ಮ ಲ್ಯಾಂಡ್ ಸರ್ವೇರ್ಗೆ ಅಪ್ಲೈ ಆಗುತ್ತಾ, GSಗೆ ಅಪ್ಲೈ ಆಗುತ್ತಾ ಸರ್? ನೀವು ಕ್ಯಾಲ್ಕುಲೇಷನ್ ಪೋರ್ಷನ್ ಹೇಳ್ತಿದ್ದೀರಲ್ಲ, ಸೊ ಇದು ನಮಗೆ ಸ್ಟ್ಯಾಂಡರ್ಡ್ ಪೋರ್ಷನ್ ಪೇಪರಲ್ಲಿ ಅಪ್ಲೈ ಆಗುತ್ತಾ ಸರ್? ನಮಗೆ SSCಗೆ ಅಪ್ಲೈ ಆಗುತ್ತಾ ಸರ್? ನಮಗೆ ಬ್ಯಾಂಕಿಂಗ್ ಅಪ್ಲೈ ಆಗುತ್ತಾ? ಪ್ರತಿಯೊಂದು ಯಾವುದೇ ಎಕ್ಸಾಮ್ ತಗೊಳ್ಳಿ, ಒಂದನೇ ಹೇಳೋಕ್ಕೆ ಇಷ್ಟಪಡೋದು, ಸಂಪೂರ್ಣವಾಗಿ ನಮಗೆ ಲೆಕ್ಕದ ಪ್ರೊಸೀಜರನ್ನು ಗೊತ್ತಿರುತ್ತೆ, ಆದರೆ ಕ್ಯಾಲ್ಕುಲೇಷನ್ನೇ ಗೊತ್ತಾಗಲ್ಲ. ನೋಡಿ ಎಷ್ಟೋ ಸಲ ಒಂದು ಉದಾಹರಣೆ ಹೇಳ, ಸೊ 23 × 24 ಕ್ಯಾಲ್ಕುಲೇಷನ್ ಮಾಡಿ, ಕಠಿಣ ಆಗುತ್ತೆ, ಹೌದಾ? ಸೊ ಇದನ್ನು ಹೆಂಗೆ ಮಾಡಬೇಕು? ಇದೇ ಮೇನ್ ಕ್ಯಾಲ್ಕುಲೇಷನ್ ಪಾರ್ಟ್. ಎಲ್ಲರಿಗೂ ಗೊತ್ತು ಗುಣಾಕಾರ ಮಾಡಬೇಕು ಅಂತ, ಆದರೆ ಗುಣಾಕಾರ ಮಾಡುವಲ್ಲಿ ಎಷ್ಟೋ ಜನ, ನೀವು ಈಗೇನು ಎಷ್ಟು ಜನ ಇದ್ದೀರಲ್ಲ, ಇಷ್ಟು ಜನರಲ್ಲಿ ಒಬ್ಬರು ತಪ್ಪು ಮಾಡ್ತೀರಾ, ಒಂದು ಇಲ್ಲ ಅಂದರೆ ಒಂದಿಷ್ಟು ಎಕ್ಸ್ಟ್ರಾ ಟೈಮ್ ತಗೊಳ್ತೀರಾ. ಪ್ರತಿಯೊಬ್ಬರು ಮಾಡ್ತೀರಾ, ಬಟ್ ಎಕ್ಸ್ಟ್ರಾ ಟೈಮ್ ತೆಗ್ತಾರೆ. ಹೀಗಿದ್ದಾಗ ಆ ಎಕ್ಸ್ಟ್ರಾ ಟೈಮ್ನ ಕಡಿಮೆ ಮಾಡೋದೇ ಕ್ಯಾಲ್ಕುಲೇಷನ್ ಪಾರ್ಟ್. ಹಾಗಾದರೆ ಸೊ ಇವತ್ತು ಮೊದಲನೇ ಕ್ಲಾಸಸ್ನ ಶುರು ಮಾಡೋಣ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಹಾರ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಷನಲ್ ಚಾನಲ್. ಸೊ ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಇವತ್ತು ನಾವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಸೊ ಒಂದು ಲೈಕ್, ನಿಮ್ಮ ಒಂದು ಲೈಕು ಒಂದು ಕಮೆಂಟು ಸೊ ಕ್ಲಾಸ್ ಮಾಡಲಿಕ್ಕೆ ಖುಷಿ ಆಗ್ತದೆ. ನೀವು ನೋಡ್ತಿರ್ತೀರ ಕ್ಲಾಸ್ ಮಾಡುವಾಗ ಅಲ್ಲಿ ಇಲ್ಲಿ ಏನೇನೋ ಅಡೆತಡೆಗಳು ಬರ್ತವೆ, ಎಷ್ಟೋ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡ್ಕೊಂಡು ಬರ್ತೀನಿ. ಸೊ ನಿಮ್ಮ ಒಂದು ಸಣ್ಣ ಸಪೋರ್ಟ್ ನಮಗೂ ಖುಷಿ ಅನಿಸುತ್ತೆ. ಓಕೆ, ಸೊ ಹಾಗಾದರೆ ಯಾವುದೇ ಕಾರಣಕ್ಕೂ ತಡ ಮಾಡದೆ ಕ್ಲಾಸಸ್ನ ಶುರು ಮಾಡೋಣ. ಸೊ ಹಾಗಾದರೆ ಸ್ಕ್ವೇರ್ ರೂಟ್ ಬಗ್ಗೆ ಅಂತ ಹೇಳ್ತಿದೆ. ಇನ್ನು ನಿಮಗೆ ಸ್ಕ್ವೇರ್ ವರ್ಗಮೂಲ ಅಂತ ಬಂದಾಗ ಮಿನಿಮಮ್ ನಿಮಗೆ ಎಲ್ಲಿವರೆಗೂ ರೀ, ಸೊ ನಾನು ಈ ಪ್ರತಿ ಮೆಂಟಲಿಬಿಲಿಟಿ ಕ್ಲಾಸಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ಸಲ ನಾನು ಕ್ಲಾಸ್ ತಗೊಂಡಾಗಲೂ ಒಂದೇ ಹೇಳಿದ್ದೆ, ನಿಮಗೆ ಮಿನಿಮಮ್ 2 ಮಗ್ಗಿಗಳು 30ರವರೆಗೂ ಬರಲಿ ಅಂತ ಮಿನಿಮಮ್ ಹೇಳ್ತಾ ಇರೋದು. 30ರವರೆಗೂ ಬಂದರೆ ಸಾಕು. ಸೊ ಆ್ಯನ್ ಆ್ಯಂಡ್ ಎವರೇಜ್ ನಿಮಗೆ 20-25ರವರೆಗೂ ಬರಲೇಬೇಕು. ಸೊ 30ರವರೆಗೂ ಬಂದರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಪೀಡ್ ಆಗುತ್ತೆ. ತದನಂತರ ಸೊ ಇನ್ನು ವರ್ಗಮೂಲಗಳು ನಿಮಗೆ ಒಂದು 30ರವರೆಗೂ, 20 ಲಾಸ್ಟು ಅಂತಲ್ಲ, 20 ಮಿನಿಮಮ್, 30 ಒಂದು ಸ್ವಲ್ಪ ಬೆಟರ್. ತದನಂತರ ಘನಮೂಲಗಳು ಸೊ ನಾನು ಒಂದು 20ರವರೆಗಳನ್ನು ಕರೀರಿ. ಯಾಕಂದರೆ ಇದು ಕಲಿಯೋದ್ರಿಂದ ನಿಮಗೆ ಭಾಳ ಬೆನಿಫಿಟ್ ಆಗುತ್ತೆ. ಬೇಕಿದ್ರೆ ಒಂದು ದಿನ ವೇಸ್ಟ್ ಆದ ಚಿಂತೆ ಇಲ್ಲ. ಮಗ್ಗಿಗಳು ಪ್ರತಿಯೊಬ್ಬರಿಗೂ ಬರುತ್ತೆ, ತಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರುತ್ತೆ. ಚಿಕ್ಕ ವಯಸ್ಸಲ್ಲಿ 30ರವರೆಗೂ ಮಗ್ಗಿ ಬರ್ತಿದ್ವು, ಪ್ರತಿಯೊಬ್ಬರಿಗೂ ಬರ್ತಿದ್ವು. ಸೊ ಇವಾಗ ಬರಲ್ಲ. ಸೊ ಒಂದು ಸಾರಿ ರಿಕಾಲ್ ಮಾಡ್ಕೊಳ್ಳಿ, ಎವ್ರಿ ಡೇ ರಿವಿಷನ್ ಮಾಡಿ, ಸೊ ನಿಮ್ಗೆ ಅನುಕೂಲ ಆಗುತ್ತೆ. ತದನಂತರ ಇನ್ನು ವರ್ಗಮೂಲಗಳನ್ನು ನೋಡಿ ಘನಮೂಲಗಳನ್ನು ಕಂಠಪಟ್ಟ. ಸೊ ಇನ್ನು ಸರ್ ನಮಗೆ ವರ್ಗಮೂಲಗಳ ಬಗ್ಗೆನೇ ಕ್ಲಾಸ್ ತಗೊಳ್ತಾ ಇದ್ದೀರಾ, ಸೊ ಅದನ್ನು ಕಂಠಪಟ ಹಾಕದೇ ಇರೋ ಥರ ಮಾಡೋ ಆ ಥರ ಏನಾದರೂ ಟ್ರಿಕ್ಸ್ಗಳಿದೆಯಾ? ಸೊ ಅದನ್ನೇ ಹೇಳ್ತೀನಿ. ಸೊ ವಿತೌಟ್ ಪೆನ್ನು ಪೇಪರ್ ಮೇಲೆ ನೀವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ನ ಮಾಡ್ಬೋದು, ಅದನ್ನು ಇವಾಗ ಹೇಳ್ತೀನಿ. ಹಾಗಾದರೆ ಇಲ್ಲಿ ನೋಡಿ, ಸೊ ನಿಮಗೆ ಫಾರ್ ದ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಅಂದರೂ ವರ್ಗಮೂಲಗಳು ಎಲ್ಲಿವರೆಗೂ ಬರಬೇಕಪ್ಪ? ಮಿನಿಮಮ್ ಒಂದು 30ರವರೆಗೂ ಬರಬೇಕು ಅಂತ ಹೇಳಿದೆ. ಇಲ್ಲಿದೆ ಒಂದು 30ರವರೆಗೂ ಇದೆ. ಸೊ 1 1 1 2 2 4 3 3 9 4 4 16 5 5 25 6 6 36 7 7 49 8 8 64 9 9 10 10 100, ಹೌದಾ? ಸೊ ಪ್ರತಿಯೊಬ್ಬರು ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಅಲ್ವಾ? ನಾನು PDF ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು, ಓಕೆನಾ? ಸೊ ಇದನ್ನು ಒಂದು ಸಾರಿ ಕಣ್ಣಾಡಿಸಿ 15ರಿಂದ ಒಂದು 30ರವರೆಗೂ ಟಫ್ ಇರುತ್ತೆ, ಒಂದು ಸ್ವಲ್ಪ ಲೈಟಾಗಿ. ಸೊ 15 225, 16 254, 256, 17 289, 18 324, 19 361, 20 400. ಸರ್ ಇದು ಎಲ್ಲವೂ ವರ್ಗಮೂಲಗಳನ್ನೇ ಮಾಡೋದಾದ್ರೆ ಹಾಗಾದರೆ ನಾವು ಏನು ಕಲಿಯೋಣ ಸರ್? ಸಾರಿ, ಒಂದು ಏನು ಕೆಲಸ ಮಾಡೋಣ ಅಂದರೆ, ಈಗ ವರ್ಗಮೂಲಗಳನ್ನು ನಾವು ಹೆಂಗೆ ಥರ ಓದೋಣ ಅಂದರೆ, ಫಸ್ಟು 1ರಿಂದ 2 ಅಂಕಿಗಳನ್ನ ಓದೋಣ. ಸಾರಿ, 2 ಅಂಕಿಗಳು, 1ರಿಂದ 2 ಅಂಕಿ ಎಲ್ಲಿ ಹೈಯೆಸ್ಟು 99ರವರೆಗೂ, ಇಲ್ಲಿವರೆಗೂ ಓದೋಣ. ತದನಂತರ ಸೊ ಈಗ 3 ಅಂಕಿಗಳು 100ದಿಂದ 999ರವರೆಗೂ ನೋಡ್ಕೊಳ್ಳೋಣ. ತದನಂತರ ಸೊ 1000ದಿಂದ ಸೊ 9999ರವರೆಗೂ 4 ಅಂಕಿಗಳನ್ನ ನೋಡೋಣ. ಈ 4ರದು ವರ್ಗಮೂಲಗಳನ್ನು ತೆಗೆಯುವಂಥದ್ದು ಏನು ಹೇಳ್ಕೊಡ್ತೀನಲ್ಲ, ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮೇಲೆ ನೀವು ಸಾಲ್ವ್, ವಿತೌಟ್ ಪೆನ್ ಆ್ಯಂಡ್ ಪೇಪರ್. ಸೊ ಬೈ ಥ್ರೂ ದ ಕ್ಯಾಲ್ಕುಲೇಷನ್ ಮೈಂಡಲ್ಲಿ ನೀವು ಮಾಡ್ಬೋದು. ನೀವು ಒಂದು ಸ್ವಲ್ಪ ಲೈಟಾಗಿ ಫಾಸ್ಟಾಗಿ ನನ್ನ ಜೊತೆಗೆ ನಿಂತ್ಕೊಂಡ್ರೆ ಮಾಡೋಣ, ಇಬ್ಬರು ಸೇರಿ ಮಾಡೋಣ, ಡಿಸ್ಕಷನ್ಸ್ ಮಾಡೋಣ, ಓಕೆನಾ? ಸೊ ಕಲಿಕೆ ಅಂತ ಬಂದಾಗ ಯಾರೂ ಗ್ರೇಟ್ ಆಗಲ್ಲ, ಯಾರೂ ಚಿಕ್ಕವರಾಗಲ್ಲ, ಓಕೆನಾ? ಸೊ ಹಾಗಾದರೆ ಸರ್ ಇದು 1ರಿಂದ ಕಲಿಯೋಣ ಸರ, ಹೌದಾ? ಸೊ ಈಗ 1ರಿಂದ ಕಲಿಯೋಣ. ಅದಕ್ಕಿಂತ ಒಂದು ಎಷ್ಟು ಈಸಿಯಾಗಿ ನೀವು ಮ್ಯಾಥ್ಸಲ್ಲಿ ಮೆಂಟಾಲಿಟಿ ಕಲಿಬೋದು ಅನ್ನೋದನ್ನ ಹೇಳ್ತೀನಿ ನೋಡಿ.
ಸೊ ಒಂದು ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಜಸ್ಟ್ ಒಂದು ಬೇಸಿಕ್ ನೋಡೋಣ. ಬೇಸಿಕ್ ಅಂತ ಬಂದಾಗ ಯಾವ ಥರಪ್ಪ ಅಂದರೆ, ಸೊ ವರ್ಗಮೂಲಗಳನ್ನು ಸೊ ಎಂಡ್ ವಿತ್ 5 ಅಂತ ಬರುತ್ತೆ ಗೊತ್ತಾ. ಈಗ ಯಾವುದಾದ್ರೂ ಒಂದು ಸೆಕೆಂಡ್ ಎಕ್ಸಾಂಪಲ್ಸ್ ಇಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಈಗ ಇಲ್ಲಿ ಏನಿದೆ ಪೋರ್ಷನ್, ಫಸ್ಟ್ ಒಂದು ಟಾಪಿಕ್ ನೋಡೋಣ. ಸೊ ಏನಿದೆ, ಹೌ ಟು ಕ್ಯಾಲ್ಕುಲೇಟ್ ದ ಸ್ಕ್ವಯರ್ ಆಫ್ ನಂಬರ್ಸ್ ಸೊ ದಟ್ ಕ್ಯಾನ್ ಬಿ ಎಂಡ್ ವಿತ್ 5. ಸೊ ಇಲ್ಲಿ ಕಾನ್ಸೆಪ್ಟ್ ಇದೆ, ಇಲ್ಲಿ ಏನು ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈ ಕಾನ್ಸೆಪ್ಟ್ನ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಸಂಖ್ಯೆ, ಓಕೆನಾ, ಎನಿ ಡಿಜಿಟು ಎಂಡ್ ವಿತ್ 5, ಓಕೆನಾ, ಎಂಡ್ ವಿತ್ 5 ಅಂತ ಇರುತ್ತೆ. 5ರಿಂದ ಕೊನೆ ಆಗಿರಬೇಕು. ಅಂಥ ಅಂಕಿಗಳದ್ದು ಸ್ಕ್ವೈರ್ ಆ್ಯಂಡ್ ಸ್ಕ್ವೈರ್ ರೂಟ್ನ ತೆಗಿಯೋದು ಹೆಂಗಪ್ಪ. ಸೊ ನೋಡಿ, ಯಾವುದಾದ್ರೂ ಒಂದು ಅಂಕಿ ಸಿಂಗಲ್ ಡಿಜಿಟ್ ನಿಮಗೆ ಮಿನಿಮಮ್ ಒಂದು 15-20ವರೆಗೂ ಬಂದೇ ಬರ್ತವೆ ಅಂತ ಹೇಳಿದ್ರಾ. ಸೊ ಈಗ ಸೊ ಇದು ಯಾವುದಾರಪ್ಪ ಸಿಂಗಲ್ ಡಿಜಿಟ್, ಹೌದಾ, ಸಿಂಗಲ್ ಡಿಜಿಟು, ಡಬಲ್ ಡಿಜಿಟು, ತ್ರಿಬಲ್ ಡಿಜಿಟು, 4 ಡಿಜಿಟು, ಎಲ್ಲದ್ರವರೆಗೂ ನೋಡೋಣ. ಸೊ ಹಾಗಾದರೆ ಸ್ಕ್ವೈರ್ ಆ್ಯಂಡ್ ಸ್ಕ್ವೈರ್ ರೂಟ್ ಒಂದು ಸರಿ ಹೇಳ್ತೀನಿ. ಕ್ಲಾಸ್ ನಿಮಗೆ ಬೋರ್ ಆಗ್ತಿರ್ಬೋದು. ಸೊ ಎಂಡ್ ಆಫ್ ದ ಡೇ ನೀವು ಒಂದು ಅದ್ಭುತವಾದ ಕ್ಲಾಸ್ನ ಕಲಿತೆ ಅನ್ನೋ ಫೀಲ್ ಆಗಬೇಕು, ಹೌದಾ. ಸೊ ನೋಡಿ, 5ರದ್ದು ಸ್ಕ್ವಯರ್ ಏನಪ್ಪ, 5ರದ್ದು ಸ್ಕ್ವಯರ್ ಇಷ್ಟು ಈಸಿ ಬಿಡಿ ಸಾರ್, ನಮಗೆ ಗೊತ್ತಿದೆ. 5ರದ್ದು 25, ಹೌದಾ, 5ರದ್ದು 25 ಸಾರ್. 15ರದ್ದು ಎಷ್ಟಿದೆ ಸಾರ್, 15ರದ್ದು ಸಾರ್ 225, 15 225. ಹಾಗಾದರೆ 25ರದ್ದು ಎಷ್ಟು ಸಾರ್ ಬಂತು ಸರ್, ಕಷ್ಟ ಲೈಟಾಗಿ ಒಂದು ಸ್ವಲ್ಪ ನೆನಪಿಸ್ಕೋಬೇಕು ಸರ್. ಹಾಗಾದರೆ 35ರದ್ದು ಎಷ್ಟು ಸರ್, ಓಕೆ 35ರದ್ದು ಗುಡ್. ಸೊ 35ರದ್ದು ಹೇಳ್ತೀನಿ ಸರ್, ನಾನು ಅಲ್ಲಿವರೆಗೂ ಓದಿ. ಹಾಗಾದರೆ 45ರದ್ದು ಎಷ್ಟು ಸರ್, 45ರದ್ದು ಸ್ವಲ್ಪ ಟಫ್ ಆಗ್ತಾ ಇದೆ, ಹೌದಾ. ಹಾಗಾದರೆ ಸರ್ 55ರದ್ದು ಎಷ್ಟು, 65ರದ್ದು ಎಷ್ಟು, 75ರದ್ದು ಎಷ್ಟು, ಹಾಗಾದರೆ 115ರದ್ದು ಎಷ್ಟು, ಹಾಗಾದರೆ 125ರದ್ದು ಎಷ್ಟು. ಸೊ ಇವೆಲ್ಲದ್ರದ್ದು ಸ್ಕ್ವಯರ್ಗಳನ್ನು ತೆಗಿತಾ ಕೂತ್ಕೊಂಡ್ರೆ ಸೊ ನೀವು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಹೌದಾ. ಸೊ ನನ್ನ ಮಟ್ಟಿಗೆ ಯಾರಿಗೂ ಆದರೂ ಮಿನಿಮಮ್ ಒಂದು ಆ್ಯನ್ ಆ್ಯಂಡ್ ಅವರೇಜ್ ಒಂದು 35-40ವರೆಗೂ ವರ್ಗಮೂಲಗಳು ಬರ್ಬೋದೇ ಹೊರತು ಅದ್ರ ಮೇಲೆ ಬರಬೇಕು ಅಂತ ಅದು ಆಗೋದೇ ಇಲ್ಲ. ಯಾಕಂದರೆ ಆ ಕಂಠಪಾಠ ಹಾಕಿ ಕಲಿಯೋ ಸಮಯದಲ್ಲೇ ಅವರು ಇನ್ನೊಂದು ಥರ ಕಲ್ತು ಬಿಡ್ತಾರೆ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಅನ್ ಟ್ರಿಕ್ಸ್, ಓಕೆನಾ. ಆ ಟ್ರಿಕ್ಸ್ನ ಕಲಿತಾಗ ನಿಮಗೆ ಅದರ ಅವಶ್ಯಕತೆನೇ ಇರಲ್ಲ. ನೋಡಿ, ಈ 55ರದ್ದು ವರ್ಗಮೂಲಗಳು ಯಾರಿಗೆ ಬರ್ತವೆ, ಬರಲ್ಲ. ಸೊ ಹಾಗಾದರೆ ಇದ್ರದ್ದು 65ರದ್ದು ಯಾವುದು, 75ರದ್ದು ಯಾವುದು, 85ರದ್ದು ಯಾವುದು, 95ರದ್ದು ಯಾವುದು, 215ರದ್ದು ಯಾವುದು, 112ರದ್ದು ಯಾವುದು, ಕಷ್ಟ ಅಲ್ವೇ. ಸೊ ಇದಕ್ಕೋಸ್ಕರನೇ ಬೆಸ್ಟಾಗಿ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ ನೋಡಿ. ಎನಿ ಡಿಜಿಟ್ ಎಂಡ್ ವಿತ್ 5, ಎಸ್ ಆರ್ ನೋಮಾ, ಎನಿ ಡಿಜಿಟ್ ಎಂಡ್ ವಿತ್ 5. ಯಾವುದಾದ್ರೂ ಒಂದು ಸಂಖ್ಯೆ 5ರಿಂದ ಕೊನೆ ಆದಾಗ ಆ ಸಂಖ್ಯೆಯ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅನ್ನೋದು, ಅಥವಾ ಅದರದ್ದು ಸ್ಕ್ವೈರ್ ರೂಟ್ ಹೆಂಗೆ ತೆಗಿಯೋದನ್ನ ನಾನು ನೋಡೋಣ. ಸೊ ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಜಸ್ಟ್ ಇದನ್ನು 2-3 ಸಂಖ್ಯೆಗಳಿಗೆ ಅನುಕೂಲ ಮಾಡ್ಕೊಳ್ಳಿ. ಅದಾದಮೇಲೆ ಹೊಸ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. ಇದು ಒಂದೇ ಅಂತಲ್ಲ. ಸೊ ಸ್ಕ್ವೈರ್ ಆ್ಯಂಡ್ ಸ್ಕ್ವೈರ್ ರೂಟು ನೀವು ಕಣ್ಣು ಮುಚ್ಚಿ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವಿತೌಟ್ ಪೆನ್ ಆ್ಯಂಡ್ ಪೇಪರ್, ನೀವು ಪೆನ್ ಆ್ಯಂಡ್ ಪೇಪರ್ ಬಳಸಿದ್ರು ಕೂಡ ಅರ್ಧ ಲೈನು ಅಪ್ಪ ಅಂದರೆ ಒಂದು ಅರ್ಧ ಇಂಚಲ್ಲಿ ಆನ್ಸರ್ ಇಡಬೇಕು. ಗುಣಾಕಾರ ಭಾಗಾಕಾರ ಮಾಡಬಾರ್ದು. ಹಾಗಾದರೆ ಸರ್ ಅವಾಗಿಂದ ಅದನ್ನೇ ಹೇಳ್ತಿದ್ರಿ, ಹೇಳ್ರಿ ಸರ್. ಓಕೆ ನೋಡಿ, 5ರದ್ದು ಸ್ಕ್ವಯರ್ 25, ಹೌದಾ, 5 25. ಹಾಗಾದರೆ ಸೊ 15ರದ್ದು ಸ್ಕ್ವಯರ್ ಎಷ್ಟು ಸರ್, 15ರದ್ದು 225 ಬಂತು, ಹೌದಾ. 225 ಬಂತು. ಇದು ರಟ್ಟ ಹೊಡೆದಿದ್ದೀರಾ, ಕಂಠಪಟ ಹಾಕಿದರೆ ಮೈಂಡಲ್ಲಿ ಕೂತ್ಕೊಂಡಿದೆ. ಆದರೆ ಇವಾಗ ಸ್ವಲ್ಪ ಟ್ರಿಕ್ಕನ್ನು ಏನು ಯೂಸ್ ಮಾಡೋಣ ಅಂದರೆ, ಈ ಡಿಜಿಟ್ ಎಂಡ್ ವಿತ್ 5 ನೋಡಿ, ಇಲ್ಲಿ 2 ಡಿಜಿಟ್ ಇದೆ. 2ರಲ್ಲಿ ಏನು ಮಾಡಿ, ಮೊದಲನೇ ಡಿಜಿಟ್ದು ಸ್ಕ್ವಯರ್ ತೆಗೆದಿಡಿ. 5ರದ್ದು ಸ್ಕ್ವಯರ್ ಎಷ್ಟಪ್ಪ, 5 5 25. 5ರದ್ದು ಎಷ್ಟೇ, 5 5 25. ಆದರೆ ಇಲ್ಲಿ ನೆಕ್ಸ್ಟ್ ಡಿಜಿಟ್ ಏನಿದೆಯಲ್ಲ 1, ಈ 1 ಅನ್ನೋ ಅಂಕಿಗೆ ಅದ್ರ ಮುಂದಿನ ಅಂಕಿ ಜೊತೆ ಮಲ್ಟಿಪಲ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆಯಾ, ಅದ್ರ ಮುಂದಿನ ಅಂಕಿ ಯಾವುದ್ರೆ, 1ರದ್ದು ಮುಂದಿಂದು 2 ಇರುತ್ತೆ. 1ರ ಮುಂದೆ ಯಾವ್ದು ಇರ್ತದೆ, 2. ಹಾಗಾದರೆ 1 2 2, ಈ 2ನ್ನು ತಗೊಂಬಂದು ಇಲ್ಲಿ ಇಡ್ರಿ, 225. ಎಸ್ ಸರ್ ನೋಮ. ಸೊ 225 ಆಯಿತು. ಇದು ಸೊ 2 ಅಂಕಿ, ಇದು ಯಾವುದು, ಎಂಡ್ ವಿತ್ 5. ಹಾಗಾದರೆ ಸರ್ ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತಾ, ಎಲ್ಲದಕ್ಕೂ ಬರುತ್ತಾ ಸರ್. ನೋಡಿರಿ 25ರದ್ದು ಸ್ಕ್ವಯರ್ ನೋಡಿರಿ, 25ರ ಸ್ಕ್ವಯರ್ ಎಲ್ಲರಿಗೆ ಬರ್ತವೆ 625. ಅದು ನಿಮಗೆ ಬಿಟ್ಟಿದ್ದು. ಸೊ ಅದು ನಿಮಗೆ ಗೊತ್ತಿದೆ. ನೋಡಿ ಇಲ್ಲೇನಾಗುತ್ತೆ ನೋಡಿ. ಸೊ 2ರದ್ದು ಸ್ಕ್ವಯರ್ ಎಷ್ಟು ರೀ, 25. ಸೊ ನೆಕ್ಸ್ಟ್ 2ರದ್ದು ಮುಂದಿನ ಅಂಕಿ ಯಾವುದು, 3. 2 3 6, 2 3 6, 625. ಸರ್ ಹಾಗಾದ್ರೆ ನನಗೆ 35ರದ್ದು ಸ್ಕ್ವಯರ್ ಬರಲ್ಲ ಸರ್. ಈಗ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿರಿ ಸರ್. 5 5 25. ಸೊ ಮುಂದಿನ ಅಂಕಿ ಯಾವ್ದು ರೀ, 3ರದ್ದು ಮುಂದಿನ ಅಂಕಿ, 3 4 12, 1225. ಸರ್ 35ರದ್ದು ವರ್ಗಮೂಲ ಗೊತ್ತಾಗ್ತಿದ್ಯಾ. ಸೊ ಈಗ 35ರವರೆಗೂ ಬಂದ್ವಿ ಸರ್, ಹೌದಾ. ಈಗ ಎಲ್ಲಿವರೆಗೂ ಬಂದ್ರಿ, 35. ಸರ್ ಫಾರ್ ಎಕ್ಸಾಂಪಲ್ 45ರದ್ದು ಇದ್ರೆ ಹೆಂಗೆ ಸರ್, 45ರದ್ದು ಇದ್ರೆ ಏನ್ರಿ ಕಠಿಣ. 5ರದ್ದು ಎಂಡ್ ವಿತ್ 5 ಐತಾ, ಇಡ್ರಿ ಸಣ್ಣ ಅಂತ. 5ರದ್ದು ಸ್ಕ್ವೇರ್ ಎಷ್ಟು, 25, 5 4 20, ಕಲಾಸ್ 2025 ಬಂತಾ. 5ರದ್ದು ಮುಂದಿನ ಸ್ಕ್ವೇರ್ ಏನಿದೆ,
5ರದ್ದು ಮುಂದಿನ ಅಂಕಿ 4ರದ್ದು ಮುಂದಿನ ಅಂಕಿ ಏನಿದೆ? ಸೊ 5ರದ್ದು ಏನು ಮಾಡಿದ್ರಿ? ಸ್ಕ್ವೇರ್ ಇಟ್ರಿ, ಹೌದಾ? 5 5 25. ಸೊ 4ರ ಮುಂದಿನ ಅಂಕಿ 5 ಇದೆ, 4 5 20 ಹಂಗೆ ಇಟ್ರಿ ಸರ್. ಇದು ಹಂಗಾದ್ರೆ ನೋಡ್ರಿ ಸರ್, ಇದು 55ರದ್ದು ಹೇಳ್ರಿ. ನೋಡ್ರಿ 55ರದ್ದು ಕಮೆಂಟ್ ಮಾಡಿ, ಓಕೆನಾ? 55ರದ್ದು ಕಮೆಂಟ್ ಮಾಡಿ. ಒಂದು ಸೆಕೆಂಡ್, ನಿಮಗೆ ಟೈಮ್ ಕೊಟ್ಟಿದ್ದೀನಿ. 55ರದ್ದು ಕಮೆಂಟ್ ಮಾಡಿ. ಓಕೆ, ಸೊ 55ರದ್ದು ಏನು ಬರುತ್ತೆ ನೋಡಿ? 25, ಹೌದಾ? 5ರ ಸ್ಕ್ವೇರ್ ಎಷ್ಟು? 25. ಸೊ 5ರ ಮುಂದಿನ ಸಂಖ್ಯೆ ಯಾವ್ದ್ರಿ? 6. 5 6 30. ನೋಡಿ 30 25 ಬಂತ ಆನ್ಸರ್. ಹಾಗಾದ್ರೆ 65ರದ್ದು ಮಾಡಿ, 65. 85ರದ್ದು ಮಾಡಿ, ಓಕೆನಾ? ಸೊ 95ರದ್ದು ಮಾಡಿ, 105ರದ್ದು, 105ರದ್ದು ಮಾಡಿ. ಪ್ರಾಕ್ಟೀಸ್ ಮಾಡಿ, ಹಾಗೆ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ನೀವು ಪ್ರಾಕ್ಟೀಸ್ ಮಾಡಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಓಕೆನಾ? ಸೊ 105ರದ್ದು ಮಾಡಿ. ತದನಂತರ ಇನ್ನೊಂದು ಕ್ವಶನ್, 105ರದ್ದು ಮಾಡಿ, 105. ಸೊ ತದನಂತರ 120ರದ್ದು ಮಾಡಿ, 125ರದ್ದು ಮಾಡಿ. ನೆಕ್ಸ್ಟ್ 145ರದ್ದು ಮಾಡಿ, ಹೌದಾ? 145. ನೆಕ್ಸ್ಟ್ 165ರದ್ದು ಮಾಡಿ, ಹೌದಾ? ಸೊ 235ರದ್ದು, 400, ಈ ಥರದ್ದು ನಿಮಗೆ ಇಲ್ಲಿವರೆಗೂ, ಓಕೆನಾ? ಇವಿಷ್ಟು ಬೇಕಿದ್ರೆ ಪ್ರಾಕ್ಟೀಸ್ಗೆ ಇಟ್ಕೊಳ್ಳಿ. ಸೊ ಇಷ್ಟು ದೊಡ್ಡದನ್ನು ಕೂಡ ಹೇಳ್ತೀನಿ ಯಾವ ಥರ ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡೋಣ ನೋಡಿ. ಸೊ 65ರ ಸ್ಕ್ವೇರ್ ಇದೆ, 5ರದ್ದು ಸ್ಕ್ವೇರ್ ಎಷ್ಟು? ಸೊ ಎನಿ ಡಿಜಿಟ್ ಎಂಡ್ ವಿತ್ 5, ಅದರದ್ದು ಫಸ್ಟ್ 5ರದ್ದು ನಾವು ತಗೋಬೇಕು. 5ರದ್ದು ಸ್ಕ್ವೇರ್ ಎಷ್ಟು? 25, ಹೌದಾ? ನೆಕ್ಸ್ಟ್ ಇದು 6 ಇದೆ, 6ರ ಮುಂದಿನ ಅಂಕಿ ಯಾವ್ದ್ರಿ? 7 ಇದೆ. ಸೊ 7 6 42, ಅದ್ರ ಮುಂದಿನ ಅಂಕಿ ಜೊತೆ ನಾವು ಗುಣಾಕಾರ ಮಾಡ್ತೀವಿ. 7 6 42. ಸೊ ಇಷ್ಟು ಬಂತು. ನೆಕ್ಸ್ಟ್ 8ರದ್ದು ಎಷ್ಟಿದೆ? 25. 5ರದ್ದು ಸ್ಕ್ವೇರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ 8ರ ಮುಂದಿನ ಅಂಕಿ ಯಾವ್ದ್ರಿ? 9, ಹೌದಾ? 9 8 72. ಸೊ 72 25 ಎಕ್ಸಾಕ್ಟ್ ರೈಟ್ ಆನ್ಸರ್, ಓಕೆನಾ? ಸೊ ನೆಕ್ಸ್ಟ್ 5 ಇದೆ, 5ರದ್ದು ಸ್ಕ್ವೇರು ಎಂಡ್ ಆಗಿದೆ 95. ಹಾಗಾದ್ರೆ ನೆಕ್ಸ್ಟ್ 9ರ ಮುಂದಿನ ಅಂಕಿ 10, 9 × 10, 19 90. ಸೊ ಕರೆಕ್ಟ್ ಆದ ಆನ್ಸರ್ ಸರ್. ನೋಡಿ ಇಲ್ಲಿ ಇಷ್ಟೊತ್ತು ನಾನು 2 ಅಂಕಿ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲಿ 3 ಅಂಕಿ ಇದೆ. 3 ಅಂಕಿ ಇದ್ದಾಗ ಹೆಂಗೆ ಸರ್? 3 ಅಂಕಿ ಇರಲಿ 100 ಅಂಕಿ ಇರಲಿ, ನಿನಗೆ ಕ್ಯಾಲ್ಕುಲೇಷನ್ ಬರ್ತಿತ್ತಾ? ನೀನು ಇದೇ ಕಾನ್ಸೆಪ್ಟ್ ಯೂಸ್ ಮಾಡು. ಇದು ಬೇಸಿಕ್ ರೀ. ಯಾಕಂದರೆ ನಾನು ನೋಡಿ ಸರ ಇಷ್ಟೆಲ್ಲ ಹೇಳತ್ತೀರಿ ನೋಡಿ, ಹೇಳ್ತೀನಿ ಮೊದಲು ಕೇಳಿ, ನಿಧಾನಕ್ಕೆ ಹೋಗೋಣ. ಸೊ 5ರದ್ದು ಎಷ್ಟು? ನೆಕ್ಸ್ಟ್ 25. ಇದ್ರ ಮುಂದಿನ ಅಂಕಿ ಯಾವ್ದ್ರಿ? 10. 10 × 11, 11 10 110, 110. ಸೊ ಕರೆಕ್ಟ್ ಆಗಿದೆ ಆನ್ಸರ್. ನೆಕ್ಸ್ಟ್ ಇಲ್ಲಿ ಬನ್ನಿ, ಇದನ್ನು ಪ್ರಾಕ್ಟೀಸ್ಗೆ ಅಂತ ಬಿಟ್ಟೆ, ಆದರೂ 1-2 ಲೆಕ್ಕ ನಾನು ಮಾಡಿಸ್ತೀನಿ ನೋಡಿ, ಓಕೆನಾ? ಸೊ ನೋಡಿ ಇಲ್ಲೇನಿದೆ? 125 ಇದೆ. 125ರ ಸ್ಕ್ವೇರ್ ಸರ್ 5ರದ್ದು ಏನೋ ಮಾಡಿದೆ, 5ರದ್ದು 25 ಬಂತು. ಸೊ ನೆಕ್ಸ್ಟ್ 12ರದ್ದು ಅದ್ರ ಮುಂದಿನ ಅಂಕಿ ಜೊತೆ ಗುಣಾಕಾರ ಮಾಡ್ಬೇಕು ಸರ್, ಹೌದಾ? 12 × 13 ಮಾಡಬೇಕು. ಸೊ ಇವಾಗ ನೋಡಿ ಸರ್, ನಾವು ಮತ್ತೆ ಗುಣಾಕಾರ ಮಾಡ್ಬೇಕಲ್ಲ ಸರ್. ಇದು 12 × 13 ಈಸಿ ಐತೆ, ಬಟ್ ಕಾನ್ಸೆಪ್ಟ್ 23 × 24 ಇಲ್ಲಿದೆ. 23 × 24 ಅದ್ರ ಮುಂದಿನ ಅಂಕಿ ಜೊತೆ ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ 27 × 28 ಬಂದಾಗ, ಹೌದಾ? 29 × 30 ಬಂದಾಗ, ಹೌದಾ? ನೆಕ್ಸ್ಟ್ 47 × 48 ಬಂದಾಗ, ಇಂಥ ಕಾನ್ಸೆಪ್ಟ್ಗಳು ಬಂದಾಗ ನಿಮಗೆ ಟಫ್ ಆಗುತ್ತಲ್ವಾ? ಸೊ ಆ ಟೈಮಲ್ಲಿ ಏನು ಮಾಡಿ, ಈ ಥರ 3 ಅಂಕಿಗಳಿಗೆ ನೀವು ಎಂಡ್ ವಿತ್ 5 ಇತ್ತು ಅಂದರೆ ಕಾನ್ಸೆಪ್ಟ್ನ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ, ಸೊ ನೋಡಿ ಇಲ್ಲಿ ಇದೇ ಲೆಕ್ಕನ ಹೇಳ್ತೀನಿ, ಓಕೆನಾ? ಆಮೇಲೆ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ನನಗೆ ಆನ್ಸರ್ನ ಕೊಡಿ. ಸೊ ಇಲ್ಲೇನಿದೆ? 125ರ ಸ್ಕ್ವೇರ್ ಇದೆ, 125ರ ಸ್ಕ್ವಯರು. ಸೊ ಈಗ 125 ಎಂಡ್ ವಿತ್ 5. ಸೊ 5ರದ್ದು ಸ್ಕ್ವೇರ್ ನೋಡಿ. ಸೊ 5ರದ್ದು ಸ್ಕ್ವೇರ್ 25 ಇದೆ. ಸೊ ಮುಂದಿನ ಏನು ಮಾಡ್ಬೇಕು ಸರ್? ನಾನು ಮುಂದಿನ ಅಂಕಿ ಜೊತೆ ಉಳಿದಿದ್ದೆ ಯಾವುದು? 12. ಈ 12ಅನ್ನು ಅದ್ರ ಮುಂದಿನ ಅಂಕಿ 13 ಜೊತೆಗೆ ನಾನು ಸ್ಕ್ವೇರ್ ಮಲ್ಟಿಪಲ್ ಮಾಡಿ ಇಲ್ಲಿ ಆನ್ಸರ್ ಇಡಬೇಕು. ಒಂದು ನೆನ್ಪಿಟ್ಕೊಳ್ಳಿ. ಸೊ ಈ 12 × 13 ಅಂದರೆ ಅರ್ಥ ಏನು ಗೊತ್ತಾ? ಸೊ 12ರದ್ದು ಸ್ಕ್ವಯರು ಪ್ಲಸ್ ಅದಕ್ಕೆ ಒಂದು ಎಕ್ಸ್ಟ್ರಾ 12 ಸೇರಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ನೋಡಿ 12 ಅನ್ನೋದು ಎಷ್ಟಿದೆ? 13ಗಳಿದ್ದಾವೆ. 12 ಅನ್ನೋದನ್ನ 13 ಅಂಕಿಗಳಿದ್ದಾವೆ. 12 ಅನ್ನೋದ್ರದ್ದು ಗುಂಪು ಎಷ್ಟಿದೆ? 13 ಗುಂಪುಗಳಿದೆ. ಸೊ ನೋಡಿ 12 ಅನ್ನೋದ್ರದ್ದು 12ರದ್ದು ಗುಂಪುಗಳಿದೆ ಇಲ್ಲಿ. ನೆಕ್ಸ್ಟು ಇಲ್ಲಿ 13 ಗುಂಪು, ಹೌದಾ? ಕರೆಕ್ಟ್ ಆಗಿದೆಯಾ? 12ರದ್ದು 12 ಗುಂಪುಗಳು ಪ್ಲಸ್ ಒಂದು 13 ಗುಂಪುಗಳಿದೆ. ಹಾಗಾದರೆ 12ರದ್ದು ಸ್ಕ್ವೇರ್ ಎಷ್ಟು? 12 12 144 ಪ್ಲಸ್ ಒಂದು ಎಕ್ಸ್ಟ್ರಾ 12 ಸೇರಿಸಿದ್ರೆ ಎಷ್ಟಾಗುತ್ತೆ? 156. 156 ಇಡಿ ಮುಗೀತು, ಹೌದಾ? ಸೊ 12ರದ್ದು ಇಷ್ಟಾಯಿತು. ಸೊ ನೇರವಾಗಿ ಇಟ್ಬಿಡಿ, ಓಕೆನಾ? ಸೊ ಇನ್ನೊಂದು 2-3 ಎಕ್ಸಾಂಪಲ್ಸ್ ಏನಾರು ನೋಡೋಣ. ಓಕೆ, ಅದರಲ್ಲಿ ಏನು ಟಫ್ ಏನಿರಲ್ಲ, ಹೌದಾ? ನೆಕ್ಸ್ಟ್
ಸೊ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ? ಕ್ವಶನ್ಸು ಅಲ್ಲಿ ಇಲ್ಲಿ 3-4 ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ತಂದು ಇಟ್ಟಿದ್ದೀವಿ ಓಕೆನಾ. ಸೊ ಇದ್ರದ್ದು ಆನ್ಸರ್ ಎಷ್ಟು ಬಂತು ರೀ? ಸೊ 150 ಎಷ್ಟು ಬಂತು? 144ರಲ್ಲಿ ಸೊ 12 ಕೂಡಿಸಿದ್ರಾ? 12 ಕೂಡಿಸಿದ್ರೆ 156. ಓಕೆ, ಸೊ 15 6 to 5 ಅಂತ ಹೌದಾ? ಸೊ ಇದು ರೈಟ್ ಆನ್ಸರ್. ಹಾಗಾದರೆ ಇದು 145 ಹೆಂಗೆ ಸರ? 145 ಏನು ಮಾಡ್ತೀರಾ? 5 ಇಟ್ಬಿಡಿ ಮೊದಲು. 5 ಎಷ್ಟು? 25. ಸೊ 14 ಮುಂದಿನ ಅಂಕಿ ಯಾವುದು? 15. 14 × 15 ಮಾಡಬೇಕಾ? 14 × 15 ಮಾಡಬೇಕಾದ್ರೆ 14 ಸ್ಕ್ವೇರ್ ನೋಡ್ಕೊಳ್ಳಿ. 14 ಸ್ಕ್ವೇರ್ ಎಷ್ಟು ಬರ್ತದೆ? ಸೊ 196. 196 ಜೊತೆಗೆ 15ನೇ ಕೂಡಿಸಿ. ಸೊ 6 5 11 ಕ್ಯಾರಿ 1. ಸೊ ಇದು ಎಷ್ಟಾಗುತ್ತೆ ರೀ? 9 1 10 11 ಕ್ಯಾರಿ 1. ಸೊ 211. ಸೊ ಇದೆಷ್ಟು ಬರ್ತದೆ? 211 ಬಂತು ಹೌದಾ? 21125 ಮುಗೀತು, ಇಷ್ಟೇ ಲೆಕ್ಕ ಹೌದಾ? ಇದನ್ನ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ಸೊ ಇದನ್ನೆಲ್ಲ ಮಾಡಿ. 16 ಸ್ಕ್ವೇರ್ ಎಷ್ಟು ಬರುತ್ತೆ ನಿಮಗೆ? ಬರುತ್ತೆ 16 256, 17 18 ಒಂದು 30ವರೆಗೂ ಮಾಡಿ. ಇವೆರಡನ್ನ ಸಾಲ್ವ್ ಮಾಡಿ ಇಡಿ. ಇವೆರಡನ್ನ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಸೊ ಇದ್ರ ಜೊತೆಗೆ ನೋಡಿ ಇದೇ ಕಾನ್ಸೆಪ್ಟ್ನ ಇಲ್ಲಿ ಹೇಳ್ತೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದು ನಿಮಗೆ ಜಸ್ಟ್ ಬೇಸಿಕ್. ಒಂದು ಟ್ರಿಕ್ನ ಕೊಡ್ತೀನಿ, ಒಂದು ಮೆಥಡ್ನ ಕೊಡ್ತೀನಿ. ದುನಿಯಾದಾಗ ಯಾವ್ದಾರ ಸ್ಕ್ವೇರ್ಗಳಿರಲಿ, 2 ಅಂಕಿದು 3 ಅಂಕಿದು ಯಾವ ಬೇಕಾದ ಅಂಕಿ ಇರಲಿ, ಆ ಟ್ರಿಕ್ನ ಕಲ್ತ್ಬಿಟ್ರೆ ಸಾಕು, ಲೆಕ್ಕ ಕಲ್ತಂಗೆ ಓಕೆನಾ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಂಠಪಟ ಹಾಕೋ ಅವಶ್ಯಕತೆನಿಲ್ಲ, ಅದೇ ಟ್ರಿಕ್. ಸೊ ಹಾಗಾದರೆ ಸರ್ ಅದೇ ಹೇಳ್ಕೊಡ್ರಿ ಸರ್, ಇದೆಲ್ಲ ಯಾಕ್ರಿ ಸರ್? ನೋಡಿ ನಾನು ಅದನ್ನೇ ಹೇಳೋದು, ಯಾಕಂದರೆ ಗಣಿತ ಅನ್ನೋ ವಿಷಯ ಹೆಂಗಪ್ಪ ಅಂದರೆ ಜೀವನ ಇದ್ದಂಗೆ. ಸಾಯಿ ಪ್ರಕಾಶ್ ಒಂದು ಸ್ವಲ್ಪ ನೀರು ತೊಗೊಬ್ರಪ್ಪ ಹೌದಾ? ಸೊ ಗಣಿತ ಅನ್ನೋ ವಿಷಯ ಹೆಂಗಪ್ಪ ಅಂದರೆ ಒಂಥರ ಜೀವನ ಇದ್ದಂಗೆ. ಈ ಗಣಿತದಲ್ಲಿ ಹೆಂಗಾಗುತ್ತಪ್ಪ ಅಂದರೆ ಹುಟ್ಟಿಸಿದ್ದೇವ್ರು ಹುಲ್ಲು ಮೇಯಿಸಲ್ಲ ಅನ್ನಂಗೆ, ಗಣಿತದಲ್ಲಿ ನಮಗೆ ಟಫ್ ಲೆಕ್ಕಕ್ಕೆ ಟ್ರಿಕ್ ಅಪ್ಲೈ ಆಗದೆ ಇದ್ರೂ ಬೇಸಿಕ್ ಕೈ ಹಿಡಿತದೆ ಅನ್ನೋದು ಓಕೆನಾ. ಟಫ್ ಲೆಕ್ಕಕ್ಕೆ ಬೇಸಿಕ್ ಕೈ ಹಿಡಿತದೆ. ಒಂದು ಸೆಕೆಂಡ್. ಓಕೆನಾ. ಸೊ ಏನು ಮಾಡ್ತಂದ್ರೆ ಬೇಸಿಕ್ ಕೈ ಹಿಡಿತದೆ. ಇವೆರಡನ್ನ ಮಾಡ್ತೀರಾ? ಹಾಗಾದರೆ ಇಲ್ಲೊಂದಿದೆ ನೋಡಿ, ಇವೆಲ್ಲ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಹಾಕ್ಸಿದ್ದೀನಿ PPTಲಿ. ಸೊ 65 75 ಇವೆಲ್ಲವೂ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ನಮ್ಮ ಜೊತೆಗೆ ನೀವು ಮಾಡಿ ಓಕೆನಾ. ಬೇಕಿದ್ರೆ ಇದನ್ನು ಮಾಡೋಣ. ಸೊ 5 ಎಷ್ಟು ಬರ್ತದೆ? 25. 7 5 35, 7 6 42, ಯಾಕಂದರೆ ಅದ್ರ ಮುಂದಿನ ಅಂಕಿ ನೆಕ್ಸ್ಟ್. ಸೊ 5 25 ಹೌದಾ? ಥ್ಯಾಂಕ್ ಯು. ಲೈಟಾಗಿ ಜ್ವರ ಐತೆ, ಬಿಡಿ. 8 7 56, 9 10 90, ನೆಕ್ಸ್ಟ್ 25 ಓಕೆನಾ. ಮುಗೀತು. ಏನಪ್ಪ ಕಷ್ಟ? ಏನಿಲ್ಲ. ನೆಕ್ಸ್ಟ್ ಓಕೆ. ಸೊ ಹಾಗಾದರೆ ಇಲ್ಲಿ ನಾವು ಒಂಥರ ವಿಶೇಷವಾಗಿ ಕಲಿಯೋಣ ಓಕೆನಾ. ಈಗ ಸರ ಈಗ ಬರೀ ಬೇಸಿಕ್ಕು ಎಂಡ್ ವಿತ್ 5 ಆಯಿತು. ಈ ಎಂಡ್ ವಿತ್ 5 ಇಲ್ಲದೆ ಇದ್ದಾಗ ಹೆಂಗೆ ಮಾಡೋಣ ಸರ? ನೋಡಿ, ಸೊ ಫಸ್ಟ್ ನಾವು ಏನು ಹೇಳಿದೆ, 2 ಡಿಜಿಟ್ದ ಕಲಿಯೋಣ. 2 ಡಿಜಿಟ್ ಎಲ್ಲಿಂದ? ಸೊ 11 ಹಿಡ್ದ ನಿಮಗೆ ಇಲ್ಲಿ 99ವರೆಗೂ ಬರ್ತವೆ. ಈ 11ರಿಂದ 99 ನಿಮಗೆ ಮಿನಿಮಮ್ 30ವರೆಗೂ ಬಂದೇ ಬರ್ತಾವೆ. ಆ 30ವರೆಗೂ ಬರೋದನ್ನ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ 50ಗೆ ಓಕೆನಾ. 50ಗೆ ಸ್ಪ್ಲಿಟ್ ಮಾಡಿಕೊಂಡು ಸೊ ಈ 2 ಡಿಜಿಟು 50 ಪ್ಲಸ್ ಅಂದರೆ 50ಕ್ಕಿಂತ ಜಾಸ್ತಿ ಇರುವಂಥದ್ದು ಮತ್ತು 50ಕ್ಕಿಂತ ಕಮ್ಮಿ ಇರುವಂಥ ಅಂಕಿಗಳು. ಇನ್ನು 100ರ ವಿಚಾರ ಅಂತ ಬಂದಾಗ 100ರ ಆಸ್ಪಾಸ್ 100ಕ್ಕಿಂತ ಜಾಸ್ತಿ ಇರೋ ಅಂಕಿಗಳು ಮತ್ತು 100ಕ್ಕಿಂತ ಕಮ್ಮಿ ಇರುವಂಥ ಅಂಕಿಗಳಿಗೆ ಅಲ್ಲೇ ಒಂದು ಸ್ವಲ್ಪ ಅದರ ಹತ್ತತ್ರಕ್ಕೆ ಹೋಗಿ ಡೈರೆಕ್ಟಾಗಿ ನೀವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ನ ಹೆಂಗೆ ಮಾಡ್ಬೋದು. ಸೊ ಹಾಗಾದರೆ ಮೊದಲನೇ ಕಾನ್ಸೆಪ್ಟ್ ನೋಡಿ, ಇದು ಕಾನ್ಸೆಪ್ಟ್ ನಂಬರ್ 2 ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಕಾನ್ಸೆಪ್ಟ್ 1 ಅಂತ ಹೇಳ್ತೀನಿ ನೋಡಿ. ಓಕೆ, ಕಾನ್ಸೆಪ್ಟ್ 1 ಈಗೇನಪ್ಪ 50 ಪ್ಲಸ್ ಇರೋಂಥದ್ದು 50ರ ಮೇಲೆ ಇರುವಂಥದ್ದು ನೋಡೋಣ. ಸೊ 50ರ ಮೇಲೆ ಯಾವುದಿದೆ? ಸೊ 51ರದ ಸ್ಕ್ವೇರ್ ಸರ್, 51ರ ಸ್ಕ್ವೇರ್, 52ರ ಸ್ಕ್ವೇರ್ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಓಕೆನಾ. 52ರ ಸ್ಕ್ವೇರು, 53ರ ಸ್ಕ್ವೇರು ಓಕೆನಾ. ನೆಕ್ಸ್ಟ್ 54, 55, 65 ಹೌದಾ. ನೆಕ್ಸ್ಟ್ 65 ಬೇಡ, 63 ಇಟ್ಕೊಳ್ಳಿ, 62 ಇಟ್ಕೊಳ್ಳಿ. ಇದೇನು ಓಕೆ.
ಶಟ್ ಹಾಂ 54 ಸ್ಕ್ವಯರು, 55 ಸ್ಕ್ವಯರು, ನೆಕ್ಸ್ಟು 65, ಹೌದಾ. ಸೊ ತದನಂತರ ನೀವು 67, 63 ಏನಾರು ಇಟ್ಕೊಳ್ಳಿ, ಅದನ್ನ ಹೆಂಗೆ ಮಾಡಬೇಕು ಅನ್ನೋ ಟ್ರಿಕ್ನ ಹೇಳ್ಕೊಡ್ತೀನಿ ಇವಾಗ. ಸೊ ನೆಕ್ಸ್ಟ್ ಇದು 50 ಆಸ್ಪಾಸ್, 50 ಮೇಲ್ಗಡೆ ಆದರೆ 50 ಕೆಳಗಡೆ ಇರೋಂಥದ್ದು ಯಾವ ಥರದ್ದು ನೋಡಿ. 49 ಸ್ಕ್ವಯರು, ಹೌದಾ, 2 ಅಂಕಿದೆ 49. ನೆಕ್ಸ್ಟ್ 48 ಸ್ಕ್ವಯರು, 47 ಸ್ಕ್ವಯರು, ಹೌದಾ. ನೆಕ್ಸ್ಟ್ 46, ಈ ಥರದ್ದು ಮುಂದೆ ಹಾಗೆ ಬರ್ತದೆ. ಮಿನಿಮಮ್ ಒಂದು 30ವರೆಗೂ ಬರ್ತದೆ. ಈ ಇನ್ ಬಿಟ್ವೀನ್ ಗ್ಯಾಪ್ ಅದು ಯಾವ ಥರ ಮಾಡ್ಬೇಕು ಸರ್ ನೋಡಿ. ಈ ಕಾನ್ಸೆಪ್ಟ್ ಅಂತ ಬಂದಾಗ ನೀವು ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ 51 ಇದೆ, 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 50ಕ್ಕಿಂತ ಜಾಸ್ತಿ ಇರೋದೆಷ್ಟು? 1 ಜಾಸ್ತಿ. 51ರಲ್ಲಿ ಲೆಕ್ಕಕ್ಕೆ ಹಾಕಿದಾಗ 50ಕ್ಕೆ ಎಷ್ಟು ಜಾಸ್ತಿ ಇದೆ? 1 ಜಾಸ್ತಿ. ಯಾವುದು ಜಾಸ್ತಿ ಇದೆಯೋ ಅದರದ್ದು ಸ್ಕ್ವಯರ್ ತಗೊಳ್ಳಿ, ಓಕೆನಾ. ಯಾವುದು ಜಾಸ್ತಿ ಇದೆಯೋ ಅದರದ್ದು ಸ್ಕ್ವಯರ್. 1ರದ್ದು ಸ್ಕ್ವಯರ್ ಎಷ್ಟು ರೀ? 1. 1ರ ಸ್ಕ್ವಯರ್ 1. ಆದರೆ ಯಾವಾಗಲೂ ನೋಡಿ ಗಣಿತದಲ್ಲಿ ಬರೆಯುವಾಗ ಸಿಂಗಲ್ ಡಿಜಿಟ್ ಇಡಬಾರ್ದು, ಡಬಲ್ ಡಿಜಿಟ್ ಅಂತ ಇಡಬೇಕು. ಡಬಲ್ ಡಿಜಿಟ್ ಅಂದರೆ 1ನ್ನು ಹಿಂಗೆ ಬರೆಯಂಗಲ್ಲ. ಸೊ 1ನ್ನು ಹೆಂಗೆ ಬರೀಬೇಕು? 01 ಅಂತ ಬರೀಬೇಕು. ಸೊ 2ನ್ನು ಹಂಗೆ ಬರೆಯಂಗಿಲ್ಲ, 02 ಅಂತ ಬರೀಬೇಕು. ಸೊ ಡಬಲ್ ಡಿಜಿಟಲ್ಲಿ ಮ್ಯಾಥ್ಸಲ್ಲಿ ಬರೀಬೇಕು ಆ ಥರ, ಯಾಕಂದ್ರೆ ಗಣಿತದಾಗ ಹಿಂದೆ ಅಂಕಿಗೆ 0 ಇಲ್ಲ, ಓಕೆನಾ. ನೋಡಿ, ಸೊ 1ರದ್ದು ಸ್ಕ್ವಯರ್ ಎಷ್ಟಾಗ್ತದೆ? 1. ಅದನ್ನು 01 ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಇನ್ನು 5ರದ್ದು ಹೆಂಗೆ ಬರೀತೀಯಪ್ಪ ಅಂದರೆ, ಸೊ 5ಕ್ಕೆ ಅಂತ ಬಂದಾಗ, ಸೊ 5ನ್ನು ಏನು ಮುಂದೆ ಮಾಡಬೇಕಲ್ಲ, 50ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅದಾಯಿತು. ಸೊ ಈ 5ರ ಮುಂದಿನ ಕಂಟಿನ್ಯೂ ಬರೀಬೇಕಾದ್ರೆ, ಸೊ 25ಕ್ಕೆ ಎಷ್ಟು ಜಾಸ್ತಿ ಇದೆ? ಎಷ್ಟು ಜಾಸ್ತಿ ಇದೆ ಇವಾಗ? 50ರಲ್ಲಿ 50ಕ್ಕಿಂತ 1 ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆಯೋ ಅದನ್ನು ನೀನು 25ಕ್ಕೆ ತಂದು ಸೇರಿಸು. ಈಗ 25 ಇದೆ, 25ಕ್ಕೆ ಎಷ್ಟು ಜಾಸ್ತಿ ಇದೆ? 50ಕ್ಕೆ ಕಂಪೇರ್ ಮಾಡಿದಾಗ 1 ಜಾಸ್ತಿ, 50ಕ್ಕೆ ಕಂಪೇರ್ ಮಾಡಿದಾಗ 1 ಜಾಸ್ತಿ ಇದೆ. ಈ 25ರಲ್ಲಿ ತಂದು ಕೂಡಿಸು. ಇದೇ ಕಾನ್ಸೆಪ್ಟ್, ಹೌದಾ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ 50ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನೋಡಿ, ಅದರದ್ದು ಆ ಜಾಸ್ತಿ ಇರೋದ್ರದ್ದು ಸ್ಕ್ವಯರ್ ಮಾಡಿ, ಅದಾದಮೇಲೆ ಎಷ್ಟು ಜಾಸ್ತಿ ಇತ್ತೋ ಅದನ್ನು 25ಕ್ಕೆ ತಂದು ಕೂಡಿಸ್ಕೊಳ್ಳಿ 50ರ ಆಸ್ಪಾಸ್ ಇರೋ ಅಂಕಿಗಳಿಗೆ, ಓಕೆನಾ. ಸೊ ಇವೆಲ್ಲ 50, 51ರ ಆಸ್ಪಾಸಿಗೆ ಇದೆ. ಸೊ ನೋಡಿ, ಇದು 1 ಜಾಸ್ತಿ ಇದೆ, 1ರ ಸ್ಕ್ವಯರ್ ಮಾಡಿದೆ 5. ನೆಕ್ಸ್ಟ್ ಈಗ ನೋಡಿ 25ಕ್ಕೆ ಯಾವ್ದು ಜಾಸ್ತಿ ಇದೆ? 25ಕ್ಕೆ 1 ಜಾಸ್ತಿ, 26 ಆಗುತ್ತೆ. ಇದು ಇದ್ರದ್ದು ಆನ್ಸರ್. ನೆಕ್ಸ್ಟ್ ಸೊ ನೋಡಿ, ಜಾಸ್ತಿ ಎಷ್ಟಿದೆ? 50ಕ್ಕೆ ಜಾಸ್ತಿ ಎಷ್ಟಿದೆ? 2 ಇದೆ. 2ರ ಸ್ಕ್ವೇರ್ ಮಾಡಿದ್ರೆ 2 2 4. ಸೊ 2 ಜಾಸ್ತಿ ಇದೆ. 25ಕ್ಕೆ ಏನು ಮಾಡ್ರಿ? ನೆಕ್ಸ್ಟ್ ತಂದು ಅದನ್ನ 2 ಕೂಡಿಸ್ಕೊಳ್ಳಿ. 25ಕ್ಕೆ 2 ಕೂಡಿಸಿದ್ರೆ 27. ನೆಕ್ಸ್ಟ್ 53 ಇದೆ. 3ರ ಸ್ಕ್ವೇರ್ ಎಷ್ಟು? 50ಕ್ಕೆ ಜಾಸ್ತಿ ಎಷ್ಟಿದೆ? 3 ಇದೆ. 50ರದ್ದು 3ರದ್ದು ಸ್ಕ್ವೇರ್ ಮಾಡಿದ್ರೆ ಎಷ್ಟು? 3 3 9. 3 3 9 ಆಯ್ತು. ನೆಕ್ಸ್ಟ್ ಈ 9 ಜಾಸ್ತಿ ಇದೆ ನೋಡಿ, 25ಕ್ಕೆ ತಂದು ಆ ಮೇಲ್ಗಡೆ 3 ಜಾಸ್ತಿ ಇತ್ತಲ್ಲ ಅದನ್ನು ಕೂಡಿಸಿ. 25ಕ್ಕೆ 3 ಕೂಡಿಸಿದ್ರೆ 28, ಹೌದಾ. ಸೊ ನೆಕ್ಸ್ಟ್ ಸೊ 54ಕ್ಕೆ 16. ಸೊ 16 ಅಂತಂದು ಈ 25ಕ್ಕೆ 4 ಕೂಡಿಸಿದ್ರೆ 29, ಹೌದಾ. ಇವೆಲ್ಲವೂ ಎಕ್ಸಾಕ್ಟ್ ಆನ್ಸರ್ಗಳು. ಸೊ ನೆಕ್ಸ್ಟ್ ಇಲ್ಲಿ ನಿನಗೆ 63 ಇದೆ. ಸರಿ, ಇದು ಜಾಸ್ತಿ. 5ರದಂತೂ ನೋಡ್ಕೊಂಡಿದ್ದೀವಿ. 5ರದ್ದು ಹೆಂಗೆ ಮಾಡ್ತೀಯಪ್ಪ? ಈ 65ರದ್ದು ಸ್ಕ್ವೇರ್ ಅಪ್ಪ, 5 5 25. ಸೊ ಅದರದ್ದು 7 7 42, ಹೌದಾ. 42 ಮುಗೀತದು ಅಷ್ಟೇ. 25 42, ಯಾಕಂದರೆ ಅದ್ರ ಮುಂದಿನ ಅಂಕಿ 6ರದ್ದು ಮುಂದಿನ ಅಂಕಿ ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ಮುಗೀತು. ಸೊ ಈಗ ನೋಡಿ, ಇದು 50ಕ್ಕಿಂತ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅನ್ನಿಸ್ತೈತೆ ಇದು, ಹೌದಾ. ಆಸ್ಪಾಸ್ ಇಲ್ಲ ಇದು. ಆದರೆ 63 ಹೆಂಗೆ ಮಾಡ್ಬೇಕಪ್ಪ? ಇದೇ ಟ್ರಿಕ್ ಇಲ್ಲಿ ಅಪ್ಲೈ ಆಗುತ್ತೆ ನೋಡ್ರಿ. ಸೊ 60ಕ್ಕಿಂತ ಎಷ್ಟು ಜಾಸ್ತಿ ಇದೆ? ಹೌದಾ, 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 13 ಜಾಸ್ತಿ ಇದೆ. 13ರ ಸ್ಕ್ವೇರ್ ಎಷ್ಟು? 13 13 169. 13 13 169. ಸೊ ತದನಂತರ 25ರಲ್ಲಿ 13 ಕೂಡಿಸ್ಕೋಬೇಕು, ಹೌದಾ. 25 ಜಾಸ್ತಿ ಇದೆ, ಹೌದಾ. 25ರಲ್ಲಿ ಜಾಸ್ತಿ ಇರೋಂಥದ್ದು ಕೂಡಿಸ್ಕೋಬೇಕು. ಎಷ್ಟು ಜಾಸ್ತಿ ಇದೆ? 50ಕ್ಕಿಂತ 13 ಜಾಸ್ತಿ ಇದೆ. ಸೊ ಇದು 8 ಆಯಿತು, ಇದು 3 ಆಯಿತು, ಹೌದಾ. ಸೊ 38 ಕೂಡಿಸ್ಕೋಬೇಕು. ಆದರೆ ಈ 38 ಯಾವುದೇ ಕಾರಣಕ್ಕೂ ಒಂದು ಸೈಡ್ 2 ಅಂಕಿ ಇರಬೇಕು. 38 ಇದು ಒಂದು ಈ ಕಡೆ ಬಂದರೆ 39, ಹೌದಾ. ಸೊ ಹಾಗಾದರೆ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ ರೀ? 3916 ಆಗುತ್ತೆ. ಎಷ್ಟಾಗುತ್ತೆ? 3916. ನೆಕ್ಸ್ಟ್ ಸೊ ಅದೇ ಥರ ನೋಡಿ. ಸೊ ಇಲ್ಲೇ ಪ್ರಾಕ್ಟೀಸ್ ಮಾಡೋಣ, ಇನ್ನೂ ಪ್ರಾಕ್ಟೀಸ್ ಮಾಡೋಣ. ಇದನ್ನ ಕಮ್ಮಿ ಇರೋದ್ರ ಬಗ್ಗೆ ವಿಚಾರ ಮಾಡೋಣ. ಸೊ ಇವು ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ್ದಾದ್ರು ಹಾಕಿ. ಸೊ ಫಾರ್ ಎಕ್ಸಾಂಪಲ್ ಯಾವುದಪ್ಪ? ಸೊ ಇವಾಗ ಸರ್ ನೆಕ್ಸ್ಟ್ 57 ಸರ 57 ಸ್ಕ್ವೇರ್ ನೋಡೋಣ ಸರ್. 57 ಇದು ಯಾವುದು ಎಂಡ್ ವಿತ್ 5 ಇಲ್ಲ ಏನಿಲ್ಲ. ಎಷ್ಟು ಜಾಸ್ತಿ ಇದೆ? 50ಕ್ಕಿಂತ 7 ಜಾಸ್ತಿ ಇದೆ. 7ರದ್ದು ಎಷ್ಟಪ್ಪ? 49.
ಸೊ ಈಗ ಜಾಸ್ತಿ ಇರೋದನ್ನ ನಾವೇನು ಮಾಡಬೇಕು, ಆ್ಯಡ್ ಮಾಡ್ಬೇಕು. ಯಾವುದರಲ್ಲಿ? ಸೊ ನಾವು 25ಕ್ಕೆ ಆ್ಯಡ್ ಮಾಡ್ಬೇಕು. 25ರಲ್ಲಿ 7 ಕೂಡಿಸಿದ್ರೆ ಎಷ್ಟೇ? 25ರಲ್ಲಿ 7 ಕೂಡಿಸಿದ್ರೆ 32. ಆಯ್ತು, ಮುಗೀತು ಆನ್ಸರ್ ಅದರದ್ದು ಅಷ್ಟೇ. ಹೌದಾ? 25ಕ್ಕೆ 7 ಕೂಡಿಸಿದ್ರೆ 5 + 2 7. ಸೊ ಎಷ್ಟಾಯ್ತು ರೀ? 32 ಆಯ್ತು. ನೆಕ್ಸ್ಟ್ ಸೊ 58ರದ್ದು ಸರ, 58ರದ್ದು ಸರ. ಹೌದಾ? ನೆಕ್ಸ್ಟ್ 68ರದ್ದು ಸರ, 68ರದ್ದು ಸರ, 69ರದ್ದು ಸರ. ಹೌದಾ? ಸೊ ಇದನ್ನೇ ಮಾಡ್ಕೊತ ಹೋಗೋಣ. ಸೊ ನೋಡಿ, ಸೊ ನೆಕ್ಸ್ಟ್ 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 8 ಜಾಸ್ತಿ ಇದೆ. 8ರ ಸ್ಕ್ವೇರ್ ಎಷ್ಟು? 64. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು? 25ಕ್ಕೆ ಜಾಸ್ತಿ ಎಷ್ಟಿದೆ ಅದನ್ನು ಕೂಡಿಸ್ಕೋಬೇಕು. 25ರಲ್ಲಿ 8 ಜಾಸ್ತಿ ಇದೆ. ಹೌದಾ? 25ಕ್ಕೆ 8 ಜಾಸ್ತಿ ಆದರೆ 33 ಆಗುತ್ತೆ. ಹೌದಾ? ಸೊ 25ಕ್ಕೆ 8 ಜಾಸ್ತಿ ಕೂಡಿಸಿದ್ರೆ 33 ಆಗುತ್ತೆ. 1 ಸೆಕೆಂಡ್, ಒಂದು ಸ್ವಲ್ಪ ನೀರು, ಬಾಯಿ ತುಂಬ ಬತ್ತಾ ಇದೆ. ಅರವತ್ತೆಂಟರದ್ದು ಏನು ಮಾಡಬೇಕು? 68 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 18 ಜಾಸ್ತಿ ಇದೆ. ಹೌದಾ? ಸೊ 58ಕ್ಕಿಂತ ಎಷ್ಟು ಜಾಸ್ತಿ ಇದೆ? 18 ಜಾಸ್ತಿ ಇದೆ. ಹೌದಾ? ಸೊ ಹಾಗಾದರೆ ಈ 18 ಜಾಸ್ತಿ ಇದೆ ಅಂದಮೇಲೆ ಏನು ಮಾಡ್ತೀರಾ? 18ರದ್ದು ವರ್ಗಮೂಲ ಹಾಕ್ತೀರಾ. 18ರದ್ದು ಎಷ್ಟಾಗುತ್ತೆ? ಸೊ ನಿಮಗೆ 18ರದ್ದಾಗುತ್ತೆ 324. ತುಂಬ ಬಾಯಿ ಬರ್ತಾ ಇದೆ. ಏನು ವಿಶೇಷ ಗೊತ್ತಾ? ಇವತ್ತು ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ಜಾತ್ರೆ, ನಮ್ಮೂರು. ಸೊ ಹಾರ್ಟ್ಲಿ ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಮೆಲ್ಲರಿಗೂ ನಮ್ಮೂರು ಜಾತ್ರೆಗೆ. ಓಕೆನಾ? ಸೊ ಇವಾಗ 18 ಜಾಸ್ತಿ ಇದೆ. ಏನು ಮರ ಈ PPT ಅಳ್ಳಾಡ್ತದೆ ಈ ಕೇಬಲ್ಗಳು. ಸೊ 18 ಜಾಸ್ತಿ ಇದೆ. ಹಾಗಾದರೆ 1 ಸೆಕೆಂಡ್ ಅಪ್ಪ. 18 ಜಾಸ್ತಿ ಇದೆ. ಈ 18ರದ್ದು ಏನಾಗುತ್ತೆ ರೀ? 324. ಹೌದಾ? 18ರದ್ದು ಎಷ್ಟಾಗುತ್ತೆ ನಮಗೆ? ವರ್ಗಮೂಲದಾಗ 324. ನೋಡಿ, 18 ಜಾಸ್ತಿ ಇದೆ. 18ರದ್ದು ಸ್ಕ್ವೇರ್ ಎಷ್ಟಾಯಿತು? ಜಾಸ್ತಿ ಇದ್ದಿದ್ರದ್ದು ಅದ್ರದ್ದು ಸ್ಕ್ವೇರ್ ಮಾಡ್ಬೇಕಾ? ಎಂಡ್ ಇತ್ತು. 18ರ ಸ್ಕ್ವೇರ್ ಎಷ್ಟು? 324. ಏನು? 2 ಅಂಕಿ ಇಟ್ಕೋಬೇಕು. ನಮ್ಮ ಸರ್ ಹೇಳಾರ 2 ಅಂಕಿ 24 ಇಟ್ಟು. ಸೊ ಇವಾಗ 3 ಎಕ್ಸ್ಟ್ರಾ ಇದೆ. ನೆಕ್ಸ್ಟ್ ಈಗ ಮುಂದೆ ಏನು ಮಾಡ್ಬೇಕು ರೀ? 25ರದಾಗ ಕೂಡಿಸ್ಕೋಬೇಕು. ಎಷ್ಟು ಎಕ್ಸ್ಟ್ರಾ ಇದ್ದಿದ್ದು? 25 ಪ್ಲಸ್ ಎಷ್ಟು ಎಕ್ಸ್ಟ್ರಾ ಇತ್ತು? 18. 20ರದಾಗ 18 ಕೂಡಿಸ್ಕೋಬೇಕು. 25ರದಾಗ 18 ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ರೀ? ನೋಡಿ, 1 ಸೆಕೆಂಡ್ ಅಮ್ಮ. ಹಿಂದೆ ಒಬ್ರು ಯಾರೋ ಅಳ್ಳಾಡ್ತವ್ರೆ, ಕಾಣಿಸ್ತಾರೇನ್ರಿ? ಇಲ್ಲೊಬ್ರು ಬಡ್ದಾಡ್ತವ್ರೆ ಕೂತ್ಕೊಂಡು ನೋಡಕ್ಕೆ. ಏನಾ ಜಾತ್ರೆ ವಿಶೇಷ ಇವತ್ತು, ಜಾತ್ರೆಗೆ ಹೋಗೋಣ ಅಂತ. ಸ್ಟೈಲೆಸ್ ವರ್ಕ್ ಆಗ್ತಾ ಇಲ್ಲ. ಓಕೆ, ಸೊ 25ಕ್ಕೆ 18 ಕೂಡಿಸಿದ್ರೆ ಎಷ್ಟು? 8 1 5 13. ಸೊ ಕ್ಯಾರಿ 1 ಆಗುತ್ತೆ 43. ಸೊ ಈ 43, ಬಟ್ ಇಲ್ಲೇನಾಗಿತ್ತು? ಸೊ ಇದ್ರದ್ದೊಂದು ಎಕ್ಸ್ಟ್ರಾ ಉಳಿದಿತ್ತು ಗೊತ್ತಾ? ಸೊ ಇದ್ರದ್ದು ಎಕ್ಸ್ಟ್ರಾ ಎಷ್ಟು ಉಳಿದಿತ್ತು? ಸೊ 324 ಅಲ್ವೇ? 18ರದ್ದು 324. 324. ಹ್ಞೂ, ಓಕೆ. 3 ಉಳಿದಿತ್ತು. ಈ 3 ಈ ಕಡೆ ಸೇರಿಸಿದ್ರೆ 46. ಸೊ ಆಯ್ತು, 46 24 ಅದರದ್ದು ಆನ್ಸರ್. ಹೌದಾ? ಸೊ ಏನಾದರೂ ಡೌಟ್ ಇದೆಯಾ? ಓಕೆ, ಏನಿಲ್ಲ. ನೆಕ್ಸ್ಟ್ ಸೊ ಹಾಗಾದರೆ ಇದ್ರದ್ದು 19ರದ್ದು ನೋಡೋಣ. 19ರದ್ದು ಏನಿದೆ ನೋಡಿ. ಸೊ ಇಲ್ಲಿ ನೋಡಿ 369. ಹೌದಾ? 319ರದ್ದು ಎಷ್ಟಾಗುತ್ತೆ? 19 ಜಾಸ್ತಿ ಇದೆ, 361. ಸೊ 19ರದ್ದು ಎಷ್ಟು ಕ್ಯಾರಿ? 361. ಸೊ ಈ ಕಡೆ ನೆಕ್ಸ್ಟ್. ಸೊ ಇವಾಗ ನೆಕ್ಸ್ಟ್ 25ರಲ್ಲಿ ಎಷ್ಟು ಜಾಸ್ತಿ ಇದೆ ಅಷ್ಟು ಕೂಡಿಸ್ಕೋಬೇಕು. 19 ಕೂಡಿಸ್ಕೋಬೇಕು. 19 ಕೂಡಿಸ್ಕೊಂಡ್ರೆ ಎಷ್ಟಾಯಿತು? ಸೊ 14 ಕ್ಯಾರಿ 1 44. ಇದು 3 ಈ ಕಡೆ ಎಕ್ಸ್ಟ್ರಾ ಬರುತ್ತೆ, ಯಾಕಂದರೆ 2 ಅಂಕಿ ಮಾತ್ರ ಇಡಬೇಕು. ಹೌದಾ? ಸೊ ಇದು ಎಷ್ಟಾಯಿತು? ಟೋಟಲ್ಲು 44 ಆಗಿತ್ತು. ಸೊ 44ರಲ್ಲಿ 44, ಇದನ್ನು 3 ಈ ಕಡೆ ಬಂದರೆ 47. ಸೊ ಹಾಗಾದರೆ 47 61 ಫೈನಲ್ ಆನ್ಸರ್ 69 ಏನಾದರೂ ಡೌಟಾ? ಓಕೆನಾ? ಸೊ ಹಾಗಾದರೆ ಒಂದಿಷ್ಟು ಮಿಕ್ಸ್ಡ್ ಕ್ವಶನ್ಸ್ನ ನಿಮಗೆ ಹೋಮ್ವರ್ಕಿಗೆ ಕೊಟ್ಟಿರ್ತೀನಿ. ಓಕೆ, ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ ನೋಡೋಣ. ಸೊ ಕಮೆಂಟ್ ಸೆಕ್ಷನ್ಸಲ್ಲಿ ಇದೆಲ್ಲ ಎಂಡ್ ವಿತ್ 5 ಇದೆ. ಓಕೆನಾ? ಇದೆಲ್ಲ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಕಾನ್ಸೆಪ್ಟ್ನ ನಾನು ಕ್ಲೀನಾಗಿ ಇನ್ನೊಂದ್ಸರಿ. ಓಕೆನಾ? ಹಾಗಾದರೆ ಇದು 10 × 11 110, ಅದರದೊಂದು 25. ಸೊ 11025 ಬರುತ್ತೆ. ಇದರದ್ದು ಎಷ್ಟು ಬರ್ತದೆ? 11025 ನೋಡಿ. ಸೊ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆದರೆ ಮುಗೀತು. ಹೌದಾ? ಸೊ ಮೈಂಡಲ್ಲಿ ಸರ್ ಕಾನ್ಸೆಪ್ಟ್ ಕಲಿಯೋವರೆಗೂ ಮಾತ್ರ ಕಷ್ಟ, ಕಲಿತ ಮೇಲೆ ಆಟ ಆಡ್ಬೋದು. ಆಟ ಸರ್ 35 ಸ್ಕ್ವೇರೇ ಬರಲ್ಲ ಸರ್. ನೋಡಿ ಕಾನ್ಸೆಪ್ಟ್ ಗೊತ್ತಾಗಿದೆಯಾ? 25. ಸೊ 4 3 12 1225 ಮುಗೀತು. ನೆಕ್ಸ್ಟ್ 5 4 20, ಅದೊಂದು 25. ಕಲಾಸ್ ಮುಗೀತು ಆನ್ಸರ್. ಸೊ 8 ಮುಂದಿಂದು 9 8 9 72 25 ಮುಗೀತು. ಸೊ ಇಷ್ಟೇ, ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ. 8 9 72. ಸೊ ತದನಂತರ 5 5 ಸ್ಕ್ವೇರ್ 25. ಕಲಾಸ್.
ಹೌದಾ? ಸೊ ಇದು ಹೋಮ್ವರ್ಕ್ ಅಂತ ಕೊಟ್ಟೆ, ನಾನೇ ಮಾಡಿದೆ. ಓಕೆನಾ? ಸೊ ಇಲ್ಲಿನೂ ಇದೆ 10 10 ಮುಗಿಸ್ಕೊಳ್ಳಿ. 12 12 144 144 ಪ್ಲಸ್ 10 12 12 144 ಪ್ಲಸ್ ಎಷ್ಟು ಬರ್ತದೆ 156. ಈ ಥರ ಕೂಡಿಸ್ಕೊಳ್ಳಿ, ತನ್ನಂತ ಇಡಿ, ಕೂಡಿಸ್ಕೊಳ್ಳಿ ಇಡಿ. 14 14 14 196, ಅದನ್ನು ಹಾಗೆ ಸೀದಾ ಮೈಂಡಲ್ಲಿ ಕ್ಯಾಲ್ಕುಲೇಷನು ಪ್ಲಸ್ 14, ಸೊ 25. ಓಕೆನಾ? ಸೊ ಮಾಡಿ ಕಮೆಂಟ್ ಸೆಕ್ಷನ್ಸಲ್ಲಿ ಇದ್ರದ್ದು ಹಾಕಿ ಕಾನ್ಸೆಪ್ಟ್ನ, ಈ ಥರದ್ದು ಎಲ್ಲ ಅಂಕಿಗಳದ್ದು ಹಾಕಿ. ಓಕೆನಾ? ಎಂಡ್ ವಿತ್ 5 ಇರೋದನ್ನ ಹೋಮ್ವರ್ಕ್ ಕೊಡ್ತೀನಿ. ಎಂಡ್ ವಿತ್ 5 ಇದೆ. ಓಕೆನಾ? ಈ ಸ್ಲೈಡ್ ಬಗ್ಗೆ ಈ ಸ್ಲೈಡ್ ಆಮೇಲೆ ತೆಗೆದಾಕ್ತೀನಿ ನಾನು. ಸೊ ಇದು ಒಂದು ಪೋರ್ಷನ್, ಇವೆಲ್ಲ ಪ್ರಾಕ್ಟೀಸ್ ಪೇಪರ್ಗಳು, ಇವೆಲ್ಲ ನಿಮಗೆ ಪ್ರಾಕ್ಟೀಸ್ ಅನ್ಕೊಳ್ಳಿ. ಓಕೆನಾ? ಪ್ರಾಕ್ಟೀಸ್, ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೊಂದು ಬೇಸಿಕ್ ಮೆಥಡ್ ಅಂತ ಬಂದಾಗ ಇದ್ರದ್ದು ಏನು ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಏನಾಗುತ್ತಪ್ಪ ಸರ್, ಈಗ ನೀವು ಏನೋ ಹೇಳಿದ್ರಿ 50ಕ್ಕಿಂತ ಕಮ್ಮಿ ಇರೋದ್ರ ಬಗ್ಗೆ ಹೇಳಿದ್ರಿ. ಕಮ್ಮಿ ಇರೋದ್ರ ಬಗ್ಗೆ ನೋಡೋಣ. ಕಮ್ಮಿ ಇರೋದ್ರ ಬಗ್ಗೆ ನಾನು ನೋಡೇ ಇಲ್ಲ. 48 ಸ್ಕ್ವೇರ್ ನೋಡಿ, ಇದು 30 ಒಳಗಂತೂ ಇಲ್ಲ. 30 ಒಳಗಿದ್ರೆ ನಾನು ನೇರವಾಗಿ ಮಾಡ್ಬೋದಿತ್ತು. 30ಕ್ಕಿಂತ ಮ್ಯಾಲೂ ಇಲ್ಲ. ಮ್ಯಾಲೆ ಇರೋದು ಹೇಳಿದ್ರಿ. ಕಮ್ಮಿ ಇರೋಂಥದ್ದು ಏನು ಮಾಡ್ಬೇಕು ನೋಡ್ರಿ. ಕಮ್ಮಿ ಇರೋದ್ರು ಎಷ್ಟು ಕಮ್ಮಿ ಇದೆ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಎಷ್ಟು ಕಮ್ಮಿ ಇದೆ? 50ರ ಆಸ್ಪಾಸ್ ಇದೆಯಾ? 50ರ ಆಸ್ಪಾಸ್ ಇದೆ. 50ಕ್ಕಿಂತ ಎಷ್ಟು ಕಮ್ಮಿ ಇದೆ? ಸೊ 2 ಅಂಕಿ ಕಮ್ಮಿ ಇದೆ. ಎಷ್ಟು ಕಡಿಮೆ ಇದೆ ಅದರದೇ ಸ್ಕ್ವೇರ್ ತಗೊಳ್ಳಿ. ಎಷ್ಟು ಕಡಿಮೆ ಇದೆ? 2. 2ರ ಸ್ಕ್ವೇರ್ ಎಷ್ಟು? 4. ನೆಕ್ಸ್ಟ್ ಈಗ 25ರಲ್ಲಿ ಎಷ್ಟು ಕಮ್ಮಿ ಇತ್ತು ಅದನ್ನು ತೆಗೆದುಬಿಡಿ. 25ರಲ್ಲಿ 2 ಕಮ್ಮಿ ಇದೆ. ಹೌದಾ? 50ಕ್ಕೆ 2 ಕಮ್ಮಿ ಇದೆ, ಅದನ್ನು ತೆಗೆದಾಕಿ. 25ರಲ್ಲಿ 2 ಹೋದರೆ 23. ಸೊ ಇದರದ್ದು ಆನ್ಸರ್. ನೆಕ್ಸ್ಟ್ 47 ಸರ್, 47ರ ಸ್ಕ್ವೇರ್. ಸೊ 50ಕ್ಕೆ ಎಷ್ಟು ಕಮ್ಮಿ ಇದೆ? 3 ಕಮ್ಮಿ ಇದೆ. 7 7 40, 3 ಕಮ್ಮಿ ಇದೆ. 3ರ ಸ್ಕ್ವೇರ್ ಎಷ್ಟಾಗುತ್ತೆ ಸರ್? 0 9. ನೆಕ್ಸ್ಟ್ ಸೊ 25ರಲ್ಲಿ 3 ಕಮ್ಮಿ ಆದರೆ 22 ಸರ್. 46 ನೋಡ್ರಿ ಸರ್, 46ರ ಸ್ಕ್ವೇರ್. ಸೊ ಎಷ್ಟು ಕಮ್ಮಿ ಇದೆ? 50ಕ್ಕೆ 4 ಕಮ್ಮಿ ಇದೆ. ಹೌದಾ? 50ಕ್ಕೆ ಎಷ್ಟು ಕಮ್ಮಿ ಇದೆ? 4 ಕಮ್ಮಿ. 4ರ ಸ್ಕ್ವೇರ್ ಎಷ್ಟಾಗ್ತದೆ? 16. ಸೊ ತದನಂತರ 4ಕ್ಕೆ 16 ಸ್ಕ್ವೇರ್ ಆದರೆ ನೆಕ್ಸ್ಟ್ 25ರಲ್ಲಿ 4 ತೆಗೆದ್ರೆ 21. ಸೊ ಆನ್ಸರ್ ಬಂತು. ಸೊ ಈ ಥರ. ನೆಕ್ಸ್ಟ್ 43ರ ಸ್ಕ್ವೇರ್ ನೋಡಿ, 43ರದ್ದು ಹೇಳಿ. ಸೊ ಎಷ್ಟು ಕಮ್ಮಿ ಇದೆ? 50ಕ್ಕೆ 7 ಕಮ್ಮಿ ಇದೆ. 7ರದ್ದು ಎಷ್ಟಾಗುತ್ತೆ? 49. ಹೌದಾ? 25ರಲ್ಲಿ 7 ತೆಗೆದಾಕಿ. 25ರಲ್ಲಿ 7 ತೆಗೆದಾಕಿದ್ರೆ ಎಷ್ಟು ಬರ್ತದೆ? 25. ಸೊ 0 7. ಹೌದಾ? ಕಳೀರಿ. 15ರದಾಗ 7 ಹೋದ್ರೆ ಎಷ್ಟೇ? 15ರದಾಗ 7 ಹೋದ್ರೆ ಮಾಡಿ ಕಮೆಂಟ್ಸ್ ಹಾಕಿ. ಏನು 15ರದಾಗ 7 ಹೋದ್ರೆ ಓಕೆನಾ? ಇಲ್ಲಿ ನಮ್ಮ ಅಣ್ಣನ ಮಗ ಇದ್ದಾರೆ. 15ರಲ್ಲಿ 7 ಹೋದ್ರೆ ಎಷ್ಟಪ್ಪ? ಏನು ಗೊತ್ತಾ, ನಾನು ಆವಾಗಲಿಂದ ಕ್ಲಾಸ್ ಮಾಡ್ತಾ ಇದ್ದೀನಿ. ಆತ ಹಿಂಗೆ ಇಣಿಕಿ ನೋಡ್ತಾ ಇದ್ದೆ. ಅದೇ ಒಂದು ಟ್ವಿಸ್ಟ್. ನೋಡೋಣ, ನಿಮ್ಮ ಜೊತೆಗೆ ಅವನಿಗೂ ಒಂದು ಸ್ವಲ್ಪ ಕೆಲಸ ಕೊಡ. ಏ ಆತ ಈಗೆಲ್ಲ ಬೆರಳು ಎಣಿಸ್ತಾ ಇದ್ದಾನೆ ಇಲ್ವಾ? ಬಾಬಾ ನಿಂದು ಒಂದು ಖುಷಿ ಏನು ಗೊತ್ತಾ, ಕ್ಯಾಮ್ರಾ ಹಿಂದ್ಗಡೆ ಕೂತ್ಕೊಂಡು ಬೆರಳು ಎಣಿಸೋದೇ ಒಂದು ಖುಷಿ. ಎಣಿಸ್ರಿ. 15ರಲ್ಲಿ 7 ಹೋದ್ರೆ ನೀವು ಮಾಡಿ. ನಿಮಗೆ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ನಿಮಗೆ 42ರದ್ದು ಒಂದು ಸ್ಕ್ವೇರ್ ಮಾಡಿ, 44ರದ್ದು ಸ್ಕ್ವೇರ್ ಮಾಡಿ. ಓಕೆನಾ? ನೋಡಿ 43ರ ಸ್ಕ್ವೇರ್ ಅವನಿಗೆ ಕೊಡೋಣ. 15ರಲ್ಲಿ 7 ಹೋದರೆ ಎಷ್ಟು? 7ರ ಸ್ಕ್ವೇರ್ ಅಂತೂ ಇಟ್ಟಿದ್ರೆ 7 ಕಮ್ಮಿ ಇತ್ತು. 7 7 49. ಎಷ್ಟು ಕಷ್ಟಪಡ್ತಿದ್ದೇನೆ ಗೊತ್ತಾ? ಒಂದು ಸೆಕೆಂಡು. ನಾವು ಚಿಕ್ಕವರಿರುವಾಗ ನಮ್ಮ ಜೀವನದ ಅನುಭವದ ಮಾತಲ್ಲಿ ಸೊ ನಾವು ಹಿಂಗೆ ಬೆರಳೆಣಿಸ್ತಾ ಇದ್ವಿ. ಬರೀ ಬೆರಳೆಣಿಸೋದ್ರಿಂದ ನಮ್ಮ ಮಾಸ್ಟ್ರು ತುಂಬ ಹೊಡಿತಿದ್ರು. ಸೊ ಒಂದಿನ ಹೊಡಿಬೇಕಾದ್ರೇ ಏನಾಗಿತ್ತು, ಎಲ್ಲ ಜೇಬಲ್ಲಿ ಇಟ್ಕೊಳ್ಳಲ್ಲ ಬೆರಳನ್ನ, ಈಗ ಲೆಕ್ಕ ಮಾಡಲ್ಲ. ಸೊ 12 1 12 3 15 ಹಿಂಗೆ ಒಳಗಡೆ ನಾವು ಏನು ಮಾಡ್ತಿದ್ವಿ? 12 + 3 ಹಿಂಗೆ ಕೆಳಗಡೆ ಬೆರಳು ಮೇಲ್ಗಡೆ ಬೆರಳು ಎಲ್ಲ ಎಣಿಸ್ತಾ ಇದ್ವಿ. 12 3 ಎಷ್ಟಪ್ಪ? 15. ಹಿಂಗೆ 15 1 2 19 19 2 21 ಹಿಂಗೆ ಬೆರಳು ಎಣಿಸಿದ್ರೇ ಆಟ ನಮ್ಮದು. ಏನೂ ಬರ್ತಿರ್ಲಿಲ್ಲ. ಸೊ ಜೇಬ್ ಒಳಗಡೆ ಕೈ ಹೆಂಗೆ ಎಣಿಸ್ತೀಯ ನೋಡು ಅಂದಾಗ ನಾವು ಜೇಬ್ ಒಳಗಡೆ ಇಟ್ಕೊಂಡ್ರೂ ಕೂಡ ಒಳಗಡೆನೆ ಕೈ ಬಿಚ್ತಾ ಇದ್ವಿ. ಅದು ನಮ್ಮ ಜೀವನದ ಅನುಭವಗಳು. ಓಕೆ, ಹೇಳಪ್ಪ. 15ರದಾಗ 7 ಹೋದ್ರೆ 15ರದಾಗ 7 ಹೋದ್ರೆ 15ರದಾಗ 7 ಹೋದ್ರೆ ಎಷ್ಟು? ಹೇಳ. ಓಕೆ ಇರಲಿ ನೋಡಿ. 15ರದಾಗ 7 ಮೊದಲು ಇವನಿಗೆ ಕಲಿಸ್ತೀನಿ. 1 ಸೆಕೆಂಡ್. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, 15ರದಾಗ 7 ಹೋದ್ರೆ ಎಷ್ಟಪ್ಪ? ಸೊ ಇವು 5 ಎಷ್ಟದು? 10. ಅವು ಎಷ್ಟು ಕೆಳಗಿಂದ ಒಂದು 5 ಎಷ್ಟದು ನೋಡಿ. ಬೇರೆ ನಮಗೆ ಕಲಿಸುವಾಗಲೇ ನಮ್ಮ ಗುರುಗಳು ಹಿಂಗೆ ಕಲಿಸಿದ್ರು. ಕೊನೆಗೆ ಅದನ್ನೇ ಅವರೇ ಬೇಡ ಅಂತಿದ್ರು. 15ರದಾಗ 7 ತೆಗಿ. ಸೊ ಈ ಮೇಲ್ಗಡೆ ಅವು ಕೆಳಗಿಂದ 5 ಇರಲಿ. ಸೊ ಇವಾಗ 5 7 ಮುಚ್ಚು. 1 7 ಮುಚ್ಚದ, 10 ಮುಚ್ಚದೆ. 7 ಮುಚ್ಚದ. ಈ ಕೆಳಗಡೆ ಎಷ್ಟು ಉಳಿದು? 5. ಮೇಲ್ಗಡೆ ಎಷ್ಟಿದಾವೆ? 3. 5 1 3 ಎಷ್ಟು? 5 ಅಲ್ಲಿದ.
5 ಅಲ್ಲಿದ್ದಾವೆ. 5 6 7 8 ಎಷ್ಟು 15ದಾಗ 7 ಆದರೆ ಓಕೆನಾ. ಸೊ ಇರಲಿ 15ದಾಗ 7 ಆದರೆ ಎಷ್ಟು 8. ಸೊ ಹಾಗಾದರೆ 8 ಕ್ಯಾರಿ 1 ಸೊ 18. ಸೊ ಏನು ಗೊತ್ತಾ, ಕಾನ್ಸೆಪ್ಟನ್ನು ಮಕ್ಕಳ ಜೊತೆ ಕಲಿಯೋದೇ ಒಂದು ಖುಷಿ. ಓಕೆನಾ. ಸೊ ಇದು ಈ ಥರದ್ದು ಕಾನ್ಸೆಪ್ಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ಈ ಥರ ಮಾಡಿ ಸರ್. ಈಗ ನಮಗೆ ಈ ಥರ ಹೇಳಿದ್ರಲ್ಲ, ನೀವು ಆಗಲೇ ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಬಂದಿದ್ರಿ ಸರ್, ನಮಗೆ 67 68ರವರೆಗೂ ಹೇಳಿಕೊಟ್ರಿ, ಅಲ್ಲಿಂದವರೆಗೂ ನಡೀತು. ಇವಾಗ ಏನಾಗುತ್ತೆ ಸರ್ ನಮ್ಗೆ, ಸೊ 95 96 97 98 ಅಥವಾ ಈಗ ನಾವು ಅದರ ಆಸ್ಪಾಸಿಗೆ ಹೋಗಿದ್ವಿ, ಹೌದಾ. ಸೊ ಇವಾಗ 50ರ ಆಸ್ಪಾಸಿದ್ದಂಥದ್ದು ಈಗ 100ರದ್ದು ಆಸ್ಪಾಸು, 100ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಥವಾ 100ಕ್ಕಿಂತ ಕಮ್ಮಿ ಇರೋಂಥದ್ದು ವರ್ಗಮೂಲಗಳು ಹೆಂಗೆ ಕಂಡುಹಿಡಿಯೋಣ ಸರ್. ಸೊ ನೋಡಿ, 100ಕ್ಕಿಂತ ಜಾಸ್ತಿ ಅಥವಾ 100ಕ್ಕಿಂತ ಕಮ್ಮಿ ಇರೋಂಥದ್ದು, ಫಾರ್ ಎಕ್ಸಾಂಪಲ್ 101ರದ್ದು ಸ್ಕ್ವೇರ್ ಎಷ್ಟು ಸರ್, ಫಾರ್ ಎಕ್ಸಾಂಪಲ್ 102ರದ್ದು. ಸೊ ಇವೆಲ್ಲ 100ರ ಆಸ್ಪಾಸ್ ಇದಾವ. 103ರದ್ದು ಓಕೆನಾ, 105ರದ್ದು, ಎನಿ ಡಿಜಿಟ್ ಎಂಡ್ ವಿತ್ 5. ಸೊ 5 5 25 10 ಇಂಟು 11 110 ಕಲಾಸ್ ಮುಗ್ದ ಹೋಯ್ತದ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. 106ರದ್ದು ಸ್ಕ್ವೇರ್ ಹೆಂಗೆ ಸರ, ಹೌದಾ. ಸೊ ಇದ್ರದ್ದು ಹೆಂಗೆ ಮಾಡ್ತೀರಪ್ಪ ಅಂದರೆ, ಸೊ ನೋಡಿ ಎಷ್ಟು ಜಾಸ್ತಿ ಇದೆ, 100ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 100ಕ್ಕಿಂತ ಜಾಸ್ತಿ ಎಷ್ಟಿದೆ, 1 ಜಾಸ್ತಿ, 1 100ಕ್ಕಿಂತ 1. ಈ 1ರದ್ದು ಸ್ಕ್ವೇರ್ ಮಾಡಬೇಕು. 1ರ ಸ್ಕ್ವೇರ್ ಎಷ್ಟಪ್ಪ, 1ರದ್ದು 1. ಸೊ ಡಬಲ್ ಡಿಜಿಟ್ ಇಟ್ರಾ. ಸೊ ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್. ಇವಾಗ ಸೊ ಎಷ್ಟು ಜಾಸ್ತಿ ಇದೆಯೋ ಅದೇ ಅಂಕಿಲಿ ಕೂಡಿಸಿ, ಎಷ್ಟು ಜಾಸ್ತಿ ಇದೆಯೋ ಅದೇ ಅಂಕಿಲಿ. 101 ಇದೆ ಇಲ್ಲಿ, 101ರಲ್ಲಿ ಸೊ ಜಾಸ್ತಿ ಇರೋಂಥ ಅಂಕಿ 1. ಸೊ ಅದನ್ನು ಹಾಗೆ ಕೂಡಿಸಿಟ್ರೆ ಸೊ 102 ಪ್ಲಸ್ 1. ಸೊ 102 ಪ್ಲಸ್ 0 1. ಸೊ 102 0 1 ಇದ್ರ ಆನ್ಸರ್ ಮುಗೀತು. ಸೊ ಇದು 102ರದ್ದು ನೋಡಿ. 102ರದ್ದು ಏನು ಬರುತ್ತೆ, ಸೊ 102 100ಕ್ಕಿಂತ ಎಷ್ಟು ಜಾಸ್ತಿ ಇದೆ, 2 ಜಾಸ್ತಿ ಇದೆ. 100ಕ್ಕಿಂತ 2 ಜಾಸ್ತಿ ಇದೆ, ಆ 2ನ್ನು ತಂದು ಯಾವ ಕೊಟ್ಟ ಅಂಕಿ ಇದೆಯೋ ಅದರಲ್ಲೇ ಕೂಡಿಸ್ಕೋಬೇಕು ನೋಡಿ. 102 ಪ್ಲಸ್ 2, 100ಕ್ಕಿಂತ ಜಾಸ್ತಿ 2 ಇದೆ, ಅದರದಲ್ಲೇ ಕೂಡಿಸ್ಕೊಂಡ್ರೆ ಪ್ಲಸ್. ಜಾಸ್ತಿ ಇರೋದ್ರದ್ದು ಸ್ಕ್ವೇರ್ ಮಾಡಬೇಕು. ಜಾಸ್ತಿ ಇರೋದು ಅಷ್ಟು 2. 2ರ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತದೆ, ಸೊ ನೋಡಿ 102 ಪ್ಲಸ್ 2 104. ಸೊ ಅದರದ್ದು 04 ಮುಗೀತು, ಹೌದಾ. 04 102 ಇಂಟು 102. ಸೊ 104 04 ಕ್ಯಾಲ್ಕುಲೇಷನಲ್ಲಿ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ ಓಕೆನಾ. 100% ಶೋರ್ ಆಗಿರುತ್ತೆ. ಟ್ರಿಕ್ಸ್ಗಳನ್ನ ಕಲೀರಿ. ಸೊ ಈ ನಾಳೆ ದಿನ ಹೇಳ್ತೀನಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕೂಡ ನಾನು ಹೇಳಲ್ಲ. ಇದು ಕಾರಣ ನಿಮ್ಗೆ ಹೇಳ್ತಿರೋದ್ರ ರೀಸನ್ ಏನಪ್ಪ ಅಂದರೆ, ನಿಮಗೆ ಬೇಸಿಕ್ ಹೆಲ್ಪ್ ಆಗಲಿ. ಒಂದು ಸ್ವಲ್ಪ 10 ಕಲ್ಲುಗಳಲ್ಲಿ 1 ಕಲ್ಲಾದರೂ ಬಡೀತದೆ ಅಂತಾರೆ ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ. 10 ಕಲ್ಲುಗಳಲ್ಲಿ 1 ಮಾಡಲಿ, ನಿರಂತರ ಪ್ರಯತ್ನ ಇರಲಿ. ಇನ್ನೊಂದು ಕಡೆ ಹೇಳ್ತಾರೆ 10 ದೇವ್ರಿಗೂ ಕೈ ಮುಗಿಯೋ ಬದಲು ಒಬ್ಬ ದೇವ್ರಿಗೆ ಕೈ ಮುಗಿಬೇಕು ಅಂತ. ಯಾಕಂದರೆ ಎರಡೂ ಸರಿನೇ, ಬಟ್ ಕಲಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಜೀವನದಲ್ಲಿ 10 ಥರ ಕಲ್ತರೂ ಕೂಡ ಒಂದೇ, 1 ಥರ ಕಲ್ತರೂ ಒಂದೇ. ಸೊ ಆದರೆ ಕೆಲವೊಂದೊಂದು ಸಂದರ್ಭಗಳಲ್ಲಿ ಏನಾಗ್ತದೆ, 10 ಥರ ಕಲ್ತಿರೋದು ಕೈ ಹಿಡಿತದೆ. ಯಾಕಂದರೆ ಕಲೆಗಳು ಕೈ ಹಿಡಿತದೆ ಯಾವತ್ತಿದ್ರು, ಓಕೆನಾ. ಬಿಡಿ ಅದ್ರ ಬಗ್ಗೆ. ಸೊ 103ರ ಸ್ಕ್ವೇರ್ ನೋಡಿ, 103ರಲ್ಲಿ ಪ್ಲಸ್ ಎಕ್ಸ್ಟ್ರಾ ಇರೋದನ್ನ 3 ಕೂಡಿಸ್ಕೊಳ್ಳಿ, ತದನಂತರ ಪ್ಲಸ್ 3ರ ಸ್ಕ್ವೇರ್ ಮಾಡಿ. ಸೊ ಇದನ್ನು ನಾನು ಬರೀತಾ ಇದ್ದೀನಿ, ಮ್ಯಾನ್ಯಲ್ ಆಗಿ ಬರೀತಿದ್ದೀನಿ, ನಿಮಗೆ ಬರೆಯೋ ಅವಶ್ಯಕತೆ ಇಲ್ಲ. 103ರ ಸ್ಕ್ವೇರ್ ಎಷ್ಟಾಗ್ತದೆ, 09. ಸೊ 103ರಲ್ಲಿ 106, ಹೌದಾ. ಸೊ ನೆಕ್ಸ್ಟ್ 105ರದಂತೂ ಬರುತ್ತೆ, 106ರದ್ದು ನೋಡಿ, 6ರದ್ದು ಎಷ್ಟು ಬರ್ತದೆ, 36. ಸೊ 106ರಲ್ಲಿ 106 112 ಮುಗೀತು. ಸೊ ಇದು ನೀವು ಡೈರೆಕ್ಟಾಗಿ ಮಾಡಿ ಕಲಿಯುವಂಥದ್ದು. ಇದಕ್ಕೆಲ್ಲ ಬೈತಿರೋದು ಪ್ರಾಕ್ಟೀಸ್ ಬೇಕು ಅಷ್ಟೇ. ಸೊ ಹಾಗಾದರೆ 107ರದ್ದು ಎಷ್ಟಾಗುತ್ತೆ ಸರ್, ಓಕೆನಾ ಸರ್. 107ರದ್ದು ಮಾಡಿರಿ. 107ರ ಸ್ಕ್ವೇರ್ ನಿಮಗೆ ಗೊತ್ತಿದೆಯಾ, ಗೊತ್ತಿಲ್ಲ. 107ರ ಸ್ಕ್ವೇರ್ 7 7 49. 107ರದಾಗ 107 114 ಕಲಾಸ್. ಸರ್ 108ರದ್ದು ಸ್ಕ್ವೇರ್ ನೋಡಿ, 108ರ ಸ್ಕ್ವೇರ್ ನೋಡಿ, ಮಲ್ಟಿಪ್ಲಿಕೇಶನ್ ನಿಮ್ಮ ಜೀವನದಲ್ಲಿ ಇವತ್ತಿಗೂ ಗೊತ್ತಿರಲಿಲ್ಲ. ನೇರವಾಗಿ ಬಡ ಚಿಟಿಕೆ ಹೊಡಿಯೋದ್ರಲ್ಲಿ 8 8 64. 108ರಲ್ಲಿ 8 ಸೇರಿಸಿದ್ರೆ 116. ಚಿಕ್ಕಂತ ಆನ್ಸರ್ ಇಡಬೇಕು. ನೆಕ್ಸ್ಟ್ ಇದು 100ಕ್ಕಿಂತ ಜಾಸ್ತಿ ಇದ್ದರೆ, ಹೌದಾ. ಸೊ ಇವಾಗ 100ಕ್ಕಿಂತ ಕಮ್ಮಿ ಇದ್ರೆ ಸರ್ 97. ಸೊ 97ರ ಸ್ಕ್ವೇರ್ ಮಾಡಿ. ಸೊ ಎಷ್ಟು ಕಮ್ಮಿ ಇದೆ, 100ಕ್ಕೆ ಎಷ್ಟು ಕಮ್ಮಿ ಇದೆ ರೀ, 3 ಕಮ್ಮಿ ಇದೆ. 100ಕ್ಕೆ 3 ಕಮ್ಮಿ ಇದೆ. ಸೊ ತದನಂತರ 100ಕ್ಕೆ 3 ಕಮ್ಮಿ ಇದೆ ಅಂದಮೇಲೆ ಏನು ಮಾಡಿರಿ, ಎಷ್ಟು ಕಮ್ಮಿ ಇದೆಯೋ ಅಷ್ಟನ್ನೇ ಅದರಲ್ಲಿ ಕಳೆದ್ಬಿಡಿ ನೋಡಿ. ಸೊ ಎಷ್ಟು ಕಮ್ಮಿ ಇದೆ ಅದರ ಸ್ಕ್ವೇರ್ ತೆಗೀರಿ ಮೊದಲು. ಎಷ್ಟು ಕಮ್ಮಿ ಇದೆ, 3 ಕಮ್ಮಿ ಇದೆ. 3ರ ಸ್ಕ್ವೇರ್ ಎಷ್ಟಾಯಿತು, 9. 3 3 9. ನೆಕ್ಸ್ಟ್ 100 ಈಗ ಕೊಟ್ಟಿರೋ ಅಂಕಿಲಿ ಆಗಲೇ ಕೂಡಿಸಿದ್ರಿ, ಈಗ ಕೊಟ್ಟಿರೋ ಅಂಕಿಲಿ ಎಷ್ಟು ಕಮ್ಮಿ ಇದೆ ಅದನ್ನು ಕಳೆದ್ಬಿಡಿ. 97 ಮೈನಸ್ 3. ಸೊ ಇವಾಗ ಏನಾಗುತ್ತೆ, 97 ಮೈನಸ್ 3 ಅಂದರೆ ಎಷ್ಟಾಗುತ್ತೆ, 94. 94 09 ಇದರದ ಆನ್ಸರ್ ಏನಾ. 97 ಇಂಟು 97 9409.
ಓಕೆನಾ. ಸೊ ಇದು ಒಂದು ಕಾನ್ಸೆಪ್ಟ್. ತದನಂತರ 100ಕ್ಕಿಂತ ಅದರ ಆಸ್ಪಾಸ್ ಇರುವಂಥದ್ದು ಮತ್ತೆ ಯಾವುದಿದೆ. ಸೊ ನೋಡಿ 98ರದು 98 ಅಂದರೆ 100ಕ್ಕೆ ಎಷ್ಟು ಕಮ್ಮಿ ಇದೆ, 2 ಕಮ್ಮಿ ಇದೆ, 2ರದ್ದು ಸ್ಕ್ವೇರ್ ತೆಗೆದುಬಿಡಿ. ಸೊ 2 2 4. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಸೊ ಆ ಕೊಟ್ಟಂಕಿಲೇ 2ನ್ನ ಕಳ್ಕೊಂಬಿಡ್ಬೇಕು. 92ರಲ್ಲಿ 8 2 ಹೋದರೆ 96. ನೆಕ್ಸ್ಟ್ 97ರದ್ದು ಸ್ಕ್ವೇರ್ ತೆಗೀರಿ ನೋಡೋಣ. 7 7 49. 7 7 49 ದುಡುಕ್ತಿದ್ದೀರಾ. 7 7 49 ಅಲ್ಲ ನೋಡಿ, ನಾನು ನೋಡ್ತಾ ಇದ್ದೀನಿ. 7 7 49 ಅಲ್ಲ. ಸೊ 7 7 49 ಕರೆಕ್ಟೇ, ಬಟ್ ಅಲ್ಲಿ ಏನು ಮಾಡಬೇಕು, 100ಕ್ಕಿಂತ ಕಮ್ಮಿ ಇದೆ. 100ಕ್ಕಿಂತ ಕಮ್ಮಿ ಇದೆ ಅಂದಮೇಲೆ ಎಷ್ಟು ಕಮ್ಮಿ ಇದೆ ಅದ್ರ ಸ್ಕ್ವೇರ್ ತೆಗಿಬೇಕು. ಎಷ್ಟು ಕಮ್ಮಿ ಇದೆ, 3. 3ರದ್ದು ಸ್ಕ್ವೇರ್ ಎಷ್ಟು, 9. ಸೊ ನೆಕ್ಸ್ಟ್ ಇವಾಗ 3ರ ಸ್ಕ್ವೇರ್ ತೆಗೆದ್ರೆ 97ರಲ್ಲಿ 3 ತೆಗೆದ್ರೆ ಎಷ್ಟು, 94. ನೆಕ್ಸ್ಟ್ ಇದು 94. ಓಕೆನಾ. ನೆಕ್ಸ್ಟ್ 96ರದು. ಓಕೆ, 1 ಸೆಕೆಂಡ್. 96ರ ಸ್ಕ್ವೇರ್ ಎಷ್ಟು, ಸೊ ಕಮ್ಮಿ ಇರೋದು ಎಷ್ಟು, 4. 4 4 16. ಸೊ 16. ಸೊ ಇವಾಗ 96ರಲ್ಲಿ ನೀವು 4 ಕಳಿಬೇಕು, 92. ಸೊ ಆಪ್ಷನ್ ಸರಿಯಾದ ಉತ್ತರಗಳು ಬರ್ತಾ ಇದೆ, ಎಲ್ಲರದು ಸರಿಯಾದ ಉತ್ತರಗಳು ಬರ್ತಾ ಇದೆ. ಸೊ ಗುಡ್. ಸೊ ಇನ್ನು ನಿಮಗೆ ಒಂದಿಷ್ಟು ಪ್ರಾಕ್ಟೀಸ್ಗೆ ಅಂತ ಕ್ವಶನ್ಸ್ ಕೊಡ್ತಾನೆ, ಇವೆಲ್ಲ ಕಾನ್ಸೆಪ್ಟು. ಸೊ ನೋಡಿ 108ರದ್ದು ಸ್ಕ್ವೇರ್ ನೋಡಿ, 108ರದ್ದು ಮಿಕ್ಸ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. 108ರದ್ದು ಸ್ಕ್ವೇರ್ಗಳು. ಸೊ 108ರದ್ದು ಎಷ್ಟಪ್ಪ, ಎಷ್ಟು ಜಾಸ್ತಿ ಇದೆ, 8 ಜಾಸ್ತಿ. 8 8 64. ಸೊ ತದನಂತರ ಇವಾಗ ಏನು ಮಾಡ್ಬೇಕು ರೀ, 108ರಲ್ಲಿ 108ಅನ್ನು ಸೇರಿಸಿದ್ರೆ 116. ನೇರವಾಗಿ ಬಂತ, 1 ಲೈನ್ ಆನ್ಸರ. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಆದರೆ ಸಾಕು, ಫಾಸ್ಟ್ ಆದರೆ ಸಾಕು. 103 3 ಜಾಸ್ತಿ ಇದೆ, 3 ಸ್ಕ್ವೇರು 0 9. ಸೊ ತದನಂತರ ಇವಾಗ 103ರಲ್ಲಿ 3 ಎಕ್ಸ್ಟ್ರಾ ಕೂಡಿಸಿದ್ರೆ 106. ಆನ್ಸರ್ ಬರ್ತಾ ಇದೆಯಾ, 109. 9 ಜಾಸ್ತಿ ಇದೆ, 9 81 ಜಾಸ್ತಿ ಇರೋದ್ರದ್ದು ಸ್ಕ್ವೇರ್ ಮಾಡ್ಕೊಂಡ್ರಿ. ತದನಂತರ ಇವಾಗ ಏನು ಮಾಡಬೇಕು, ಕೊಟ್ಟಿರೋ ಅಂಕಿಲಿ ಅದನ್ನೇ ಕೂಡಿಸ್ಕೋಬೇಕು. 109ರಲ್ಲಿ 9 ಕೂಡಿಸ್ಕೊಂಡ್ರೆ 118. ಓಕೆನಾ. ಸೊ ಆನ್ಸರ್ಸ್ ಬರ್ತಾ ಇದೆ, ಪ್ರತಿಯೊಬ್ಬರದು ಬರ್ತಾ ಇದೆ. ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಪೀಡ್ ಆಗಲಿ, ಧೂಮ್ ಮಾಡ್ದಂಗೆ ಇರ್ಬೇಕು. ಈ ಸರಿ ಲ್ಯಾಂಡ್ ಸರ್ವೇಲಿ ಒಬ್ರದವರು ಯೂಟ್ಯೂಬ್ ಕಂಟೆಂಟ್ ಕಲಿತು ಲಿಸ್ಟ್ ಹೆಸರು ಇರ್ಬೇಕು ಅಷ್ಟೇ. ಸೊ ನೋಡಿ 112 ಸರ್, ಇಲ್ಲಿ ಬಂತು ನೋಡ್ರಿ ಸರ್ 112. ಈಗ ಬಂತು ನೋಡ್ರಿ ಕಷ್ಟ ಸರ್ 112. ಸೊ ಇವಾಗ ಏನಾಗ್ತಿದೆ, ಎಷ್ಟು ಎಕ್ಸ್ಟ್ರಾ ಇದೆ, 12 ಎಕ್ಸ್ಟ್ರಾ ಇದೆ. 12 ಎಕ್ಸ್ಟ್ರಾ ಇದೆ ಅಂದರೆ 12ರದ್ದು ಮೊದಲು ಮಾಡ್ಕೊಳ್ಳಿ. 12ರದ್ದು ಎಷ್ಟಿದೆ, 12ರದ್ದು ಸ್ಕ್ವೇರ್ ಎಷ್ಟು, 144. 12 144. ಇವಾಗ ನೆಕ್ಸ್ಟ್ 100ಕ್ಕಿಂತ ಎಷ್ಟು ಜಾಸ್ತಿ ಇದೆ, ಕೊಟ್ಟಿರೋ ಅಂಕಿಲೇ ಕೂಡಿಸ್ಕೋಬೇಕಲ್ವೇ, 112. 112ಕ್ಕೆ 12 ಕೂಡಿಸ್ಕೊಂಡ್ರೆ ಎಷ್ಟಾಯ್ತು ರೀ, 112. ಓಕೆನಾ. 112ಕ್ಕೆ ಪ್ಲಸ್ 12 ಮಾಡ್ಕೊಂಡ್ರೆ ಎಷ್ಟು ಬರ್ತದೆ, ಸೊ 124 ಬಂತು. ಓಕೆನಾ. ಸೊ ನೋಡಿ 124. ಸೊ ಯಾವಾಗ ಕಾರಣಕ್ಕೂ 2 ಅಂಕಿ ಮಾತ್ರ ಇಡಬೇಕು, 1 ಅಂಕಿ ಈ ಕಡೆ ಕ್ಯಾರಿ ಆಗುತ್ತೆ. 124ಕ್ಕೆ 1 ಸೇರಿಸಿದ್ರೆ 125, 4 ಅಂಕಿ. ಸೊ ಇವಾಗ ಏನಾಯಿತು, 125 4 4. ಓಕೆನಾ. 1 ಸೆಕೆಂಡ್. ಸೊ ನಾನು ಯಾಕೆ ಕೂಡಿಸ್ಕೊಂಡೆ ಅಂತನಾ, ನನಗೆ ಗೊತ್ತಿರಲಿಲ್ಲ ಯಾಕೆ ಕೂಡಿಸ್ಕೊಂಡೆ ಅಂತ. ಓಕೆ. ಸೊ ಇರಲಿ. ಓಕೆನಾ. ನೆಕ್ಸ್ಟ್ 16 ಜಾಸ್ತಿ ಇದೆ, ಅದ್ರದ್ದೊಂದು 2 3 ಲೆಕ್ಕ ಮಾಡಿ. ಮುಂದೆ ಲೆಕ್ಕ ನಿಮಗೆ ಪ್ರಾಕ್ಟೀಸ್ಗೆ ಇದೆಯಾ, ಓಕೆ ಮುಂದೆ ಇಲ್ಲ. ಸೊ ಇವೆರಡು ಲೆಕ್ಕನ ನೀವು ಹೋಮ್ವರ್ಕಲ್ಲಿ ಹಾಕಿ. ಓಕೆನಾ. ಕಾನ್ಸೆಪ್ಟ್ ಜಾಸ್ತಿ ಗೊತ್ತಾಗಿದೆಯಾ, 100ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅದನ್ನು ಜಾಸ್ತಿ ಇರೋದ್ರದ್ದು ಸ್ಕ್ವೇರ್ ಮಾಡಿ. ತದನಂತರ ಕೊಟ್ಟ ಅಂಕಿಲೇ ಅದೇ ಅಂಕಿ ಜಾಸ್ತಿ ಇದ್ದರೆ ಅದನ್ನೇ ಕೂಡಿಸಿ, ಅಥವಾ ಕಮ್ಮಿ ಇದ್ದರೆ ಅದೇ ಅಂಕಿನೇ ಕಮ್ಮಿಲಿ ಕಳೀರಿ. ಒಂದು. ಇನ್ನೊಂದು 50ಕ್ಕಿಂತ ಜಾಸ್ತಿ ಇದ್ದರೆ 25ರಲ್ಲಿ ಕೊಟ್ಟ ಅಂಕಿದ ಎಕ್ಸ್ಟ್ರಾ ಇರೋದ್ರದ್ದು ಸ್ಕ್ವೇರ್ ಮಾಡ್ಕೊಳ್ಳಿ. ತದನಂತರ ಅದನ್ನು ಕೂಡಿಸ್ಕೊಳ್ಳಿ 25ಕ್ಕೆ. ಕಡಿಮೆ ಇದ್ದರೆ 50ಕ್ಕಿಂತ ಜಾಸ್ತಿ ಇದ್ದರೆ ಅದಾಯಿತು. 50ಕ್ಕಿಂತ ಆಸ್ಪಾಸ್ ಇದ್ದು 50ಕ್ಕಿಂತ ಕಮ್ಮಿ ಇದ್ದರೆ ಆ ಅಂಕಿನ ಏನು ಮಾಡಿ, ಕಮ್ಮಿ ಎಷ್ಟಿದೆಯೋ ಅದರ ಸ್ಕ್ವೇರ್ ತೆಗೀರಿ. ಸ್ಕ್ವೇರ್ ತೆಗೆದು ಮತ್ತೆ ಕೊಟ್ಟಿರೋ ಅಂಕಿನ ಆ 25ರ ಜೊತೆ ಕಳೀರಿ. ಓಕೆನಾ. ಏನಾದರೂ ಡೌಟಾ? ಓಕೆ, ಇದು ಹಿಂಗಾಯ್ತು. ಸರ್ ಇವತ್ತು ಹೇಳಿದ್ದೆಲ್ಲ ಬೇಸಿಕ್ ಸರ್, ತಲೆ ಕೆಡಿಸ್ಕೊಬೇಡ್ರಿ, ಇದೆಲ್ಲ ಬೇಸಿಕ್. ಸೊ ಇವೆಲ್ಲ ನಿಮಗೆ ಪ್ರಾಕ್ಟೀಸ್ಗೆ ಕ್ವಶನ್ಸ್ಗಳನ್ನ ಇಟ್ಟಿರ್ತೀನಿ. ಓಕೆನಾ. ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಮಿಕ್ಸ್ಡ್ ಕ್ವಶನ್ಸ್ ಎಲ್ಲ ಇದೆ. ಮಿಕ್ಸ್ಡ್ ಕ್ವಶನ್ಸಲ್ಲೂ ಕೂಡ 50ಕ್ಕಿಂತ ಜಾಸ್ತಿ ಇದೆ. ಸೊ ಜಾಸ್ತಿ ಇರೋದು ಎಷ್ಟಪ್ಪ, 4. 4ರದ್ದು ಎಷ್ಟು ಸ್ಕ್ವೇರು, 16. ಸೊ ಎಷ್ಟಕ್ಕೆ ನೋಡಿ, 4ಕ್ಕೆ ಜಾಸ್ತಿ ಇದೆ 16. ಸೊ 25ರಲ್ಲಿ ಜಾಸ್ತಿ ಎಷ್ಟು ಕೊಡಿಸ್ಕೋಬೇಕು, 4. 25ರಲ್ಲಿ 4 ಕೊಡಿಸಿದ್ರೆ 29. ಇವೆಲ್ಲವೂ ಮಾಡಿರಿ. ಓಕೆನಾ. ಸೊ ಎಲ್ಲವೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಸೊ ಮಧ್ಯಾಹ್ನ ಕ್ಲಾಸ್ ತಗೊಳಕ್ಕೆ ರೀಸನ್ ಒಂದೇ, ಇವತ್ತು ಕಲಬುರಗಿ ಸೈಂಟ್ ಬಸವೇಶ್ವರ ಜಾತ್ರೆ, ಇದು 2 3ನೇ ಸರಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ನಮ್ಮೂರ ಜಾತ್ರೆಗೆ, ಹಾರ್ಟ್ಲಿ ವೆಲ್ಕಮ್. ಸೊ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾ ಇದ್ದೀನಿ. ನಮ್ಮೂರ ಜಾತ್ರೆಗೆ ಕರೆದಿಲ್ಲ ಸರ್ ಅನ್ನಂಗಿಲ್ಲ. ಸೊ ಸಂಜೆ ಹೊತ್ತಲ್ಲಿ ಕ್ಲಾಸ್ ತಗೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಮಧ್ಯಾಹ್ನ ತಗೊಂಡಿರೋದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನೀವು ಒಂದೇ ತಪ್ಪು ಮಾಡ್ತಾ ಇರೋದು, ಯಾರೂ ನೀವು ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇದೇ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮೋಟಿವೇಟ್ ಸಿಗುತ್ತೆ, ನಮಗೂ ಖುಷಿ ಆಗುತ್ತೆ ಕ್ಲಾಸ್ ಮಾಡೋಕ್ಕೆ. ಅದ್ರ ಜೊತೆಗೆ ನಮ್ಮ ಚಿಂಟು ಒಬ್ಬ ಇಷ್ಟೊತ್ತನ 8 5 ಕೇಳಿದ ತಕ್ಷಣ ಮೆಲ್ಲಗೆ ಬಂದು ಮೊಬೈಲ್ ತಗೊಂಡೋಗಿ
ಗೇಮ್ ಆಡ್ತಾ ಕೂತ್ಕೊಂಡವನೆ, ಓಕೆನಾ. ಸೊ ನನಗೆ ಒಳ್ಳೆ ಪಾರ್ಟ್ನರ್ ಅವನೇ, ಸದ್ಯಕ್ಕೆ ಕುಡಿಯೋಕ್ಕೆ ನೀರು ಗೀರು ತಂದು ಕೊಡ್ತಾನೆ, ಆಮೇಲೆ ಕಾಸು ಇಸ್ಕೊಂತಾನೆ, ಓಕೆನಾ. ಓಕೆ, ಇರಲಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಸೊ ಮುಂದಿನ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ನ ಮುಗಿಸ್ಕೊಡ್ತೀನಿ. 1 ಶಾಟ್ 1 ಗೇಮ್ 1 ಲೈನ್ ಆನ್ಸರ್ಸ್, ಓಕೆನಾ. ಈ ಎಲ್ಲ ಟ್ರಿಕ್ಗಳಿಗಿಂತ ಬೆಸ್ಟ್ ಟ್ರಿಕ್ನೊಂದಿಗೆ ಸಿಂಪ್ಲಿಫಿಕೇಶನ್ಸ್ ಆ್ಯಂಡ್ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಮಾಡೋಣ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್.